ನಮಸ್ಕಾರ ಸ್ನೇಹಿತರೆ, ಬೆಂಗಳೂರು ಡಿಸಿಸಿ ಬ್ಯಾಂಕ್ ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂತ ಒಂದಷ್ಟು ಪ್ರಶ್ನೆಗಳನ್ನ ತಗೊಂಡಿದ್ದೀನಿ. ಜಿಕೆ ಮತ್ತು ಭಾರತದ ಸಂವಿಧಾನ. ನಿಮ್ಗೆ ಗೊತ್ತಿದೆ, 200 ಅಂಕಗಳ ನಿಮಗೆ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ, ಕನ್ನಡ ಮತ್ತೆ ಇಂಗ್ಲಿಷ್. ನೋಡಿ, ಕನ್ನಡ ಇಂಗ್ಲಿಷ್ ಗ್ರಾಮರ್ ರಿಲೇಟೆಡ್ ಕೇಳ್ತಾರೆ. ಅಂದ್ರೆ ಇಂಗ್ಲಿಷ್ ಅಲ್ಲಿ ಜಾಸ್ತಿ ಗ್ರಾಮರ್ ಅಲ್ಲ, ನಿಮ್ಗೆ ಸಮಾನಾರ್ಥಕವಾದ ಆ ತರದ್ ಇರ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮರ್ ಬೇಕಾ? ನಾವು ಗ್ರಾಮರ್ ಮಾಡಿದೀವಿ. ಗ್ರಾಮರ್ ಇದೆ ಅಂದ್ರೆ ವ್ಯಾಕರಣಗಳು ಕನ್ನಡ ಇಂಗ್ಲಿಷ್ದು ಲಿಂಕ್ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಓಕೆ, ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳು ಕೂಡ ಮಾಡಿದೀವಿ. ಮತ್ತೆ ಇವಾಗ ನಾವು ಸಾಮಾನ್ಯ ಜ್ಞಾನ 25, ಸಹಕಾರ 50 ಕ್ವಶನ್ಸ್ ಇರ್ತದೆ, ಭಾರತದ ಸಂವಿಧಾನ 25 ಇರುತ್ತೆ, ವಸ್ತುನಿಷ್ಠ ಅಂದ್ರೆ ಬ್ಯಾಂಕಿಂಗ್ ಸಂಬಂಧಪಟ್ಟಂತೆ ಒಂದು 25 ಕ್ವಶನ್ಸ್ ಇರುತ್ತೆ. ನೋಡಿ, ಕನ್ನಡ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ನಾವು ಆಲ್ರೆಡಿ ಮ್ಯಾರಥಾನ್ ವಿಡಿಯೋಗಳೆಲ್ಲ ಇದೆ. ನಾವು ಇತ್ತೀಚೆಗೆ ಈಗ ನಿಮ್ಗೆ ಗೊತ್ತಿದೆ, ಸಾಮಾನ್ಯ ಕನ್ನಡ ಇಂಗ್ಲಿಷ್ದು ಒಂದು ವಿಡಿಯೋ ಇದೆ, ಹಾಗೆ ಆಲ್ರೆಡಿ ಮಾಡಿದೀವಿ. ಬ್ಯಾಂಗ್ಳೂರ್ ಡಿಸಿಸಿ ಬ್ಯಾಂಕ್ ಅಲ್ಲಿ ಬಂದಿರತಕ್ಕಂಥದ್ದು, ಹಾಗೆ ಅಪೆಕ್ಸ್ ಅಂಡ್ ಡಿಸಿಸಿ ಬ್ಯಾಂಕ್, ಎನಿ ಅದರ್ ಡಿಸಿಸಿ ಬ್ಯಾಂಕ್ ಕೂಡ ಹೆಲ್ಪ್ ಆಗ್ತಕ್ಕಂಥ ಒಂದು ಬ್ಯಾಂಕಿಂಗ್ ಪ್ರಶ್ನೆಗಳಾಗಿರ್ಬೋದು, ಕೋಪರೇಟಿವ್ ಪ್ರಶ್ನೆಗಳಾಗಿರ್ಬೋದು, ಇವೆಲ್ಲ ಮ್ಯಾರಥಾನ್ ವಿಡಿಯೋಸ್ಗಳಿದೆ. ಇದೆಲ್ಲ ನೀವು ನೋಡಬಹುದು. ಇನ್ನು ಕೋಪರೇಟಿವ್ ಸಂಬಂಧಪಟ್ಟಂತೆ ಥಿಯರಿ ಕ್ಲಾಸ್ ಕೂಡ ಮಾಡಿದೀವಿ. ಥಿಯರಿ ಕ್ಲಾಸ್ ನೋಡಿ, ಈಗ ಥಿಯರಿ ಕ್ಲಾಸು ಓದ್ಬಿಟ್ಟು ನೀವು MCQs ನ ಈ ವಿಡಿಯೋಗಳನ್ನ ರೆಫರ್ ಮಾಡಿ. ಆಗ ನಿಮ್ಗೆ ಒಂದಷ್ಟು ಏನೋ ಐಡಿಯಾ ಸಿಗುತ್ತೆ, ಸಾಲ್ವ್ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ. ಥಿಯರಿ ಕ್ಲಾಸ್ ವಿಡಿಯೋ ಕೂಡ ಇದೆ, ಎಲ್ಲ ನಿಮ್ಗೆ ನಮ್ಮ ಪ್ಲೇ ಲಿಸ್ಟ್ ಸಿಗುತ್ತೆ. ನಮ್ಮ ಕೋಪರೇಟಿವ್ ಪ್ಲೇ ಲಿಸ್ಟ್ ಹೋಗ್ಬಿಟ್ರೆ ಅಲ್ಲಿ ನಿಮ್ಗೆ ಈ ಒಂದು ಥಿಯರಿ ಕ್ಲಾಸ್ ಇಂದ ಹಿಡಿದು ಪ್ರಶ್ನೋತ್ತರಗಳ ಸೀರೀಸ್ ಇಂದ ಹಿಡಿದು ನಾನು ಏನೇನು ಇಲ್ಲಿ ಲಿಂಕ್ ಕೊಟ್ಟಿನಿ ಎಲ್ಲ ನಿಮ್ಗೆ ಅಲ್ಲಿ ಸಿಕ್ಬಿಡುತ್ತೆ. ಓಕೆ, ಗ್ರಾಮರ್ ಬೇಕಾ? ಗ್ರಾಮರ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಅಂಡ್ ಇಲ್ಲಿ ಕೋಪರೇಟಿವ್ ಬೇಕಂದ್ರೆ ಇದ್ರದ್ದು PDF ಕೂಡ ಸಿಗುತ್ತೆ, ಬೇಕಾದ್ರೆ ಲಿಂಕ್ ಕೊಡ್ತೀನಿ. ಅಲ್ಲಿ ನೀವು 99+ ಟ್ಯಾಕ್ಸ್ ಆಗುತ್ತೆ ಅಷ್ಟೇ. ಅದಕ್ಕೆ PDF ಬೇಕು ಅಂತಂದ್ರೆ ಯಾವ್ದು ಥಿಯರಿ ಕ್ಲಾಸ್ ಮಾತ್ರ. ಸೊ ಅಲ್ಲಿ ನೀವು ಇಮೇಲ್ ಐಡಿಲಿ ನಿಮಗೆ ಬರೋದು, ಇಮೇಲ್ ಐಡಿ ಕರೆಕ್ಟ್ ಆಗಿ ಕೊಡಬೇಕಾಗುತ್ತೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗದೆ. ಅಲ್ಲಿ ನಿಮಗೆ ಒಂದು ಪೇಮೆಂಟ್ ಸ್ಲಿಪ್ ಬರುತ್ತೆ ಆಫ್ಟರ್ ಪೇಮೆಂಟ್. ಆಮೇಲೆ ಆರ್ಡರ್ ID ಅಂತ ಇರುತ್ತೆ, ಇನ್ನೊಂದು ಇಮೇಲ್, ಅದ್ರ ಒಳಗೆ ಡೌನ್ಲೋಡ್ ಅಂತ ಬರೆದಿರುತ್ತೆ. ಅಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ PDF ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಓಕೆ, ಸೊ ಅಂಡ್ ಆಲ್ಸೋ ಈಗ ಸಂವಿಧಾನ ಇವತ್ತೇನ್ ಮಾಡ್ತಾ ಇದೀವಿ, ಭಾರತದ ಸಂವಿಧಾನ. ಜಿಕೆ ನಿಮ್ಗೆ ನಾರ್ಮಲ್ ಒಂದಷ್ಟು ನಮ್ಗೆ ಗೊತ್ತಾಗುತ್ತೆ, ಈ ಕ್ವಶನ್ಸ್ ಪೇಪರ್ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಒಂದು ನಾರ್ಮಲ್ ಒಂದ್ 5-6 ಕ್ವಶನ್ಸ್, ಕರೆಂಟ್ ಅಫೇರ್ ಒಂದ್ 5 ಕ್ವಶನ್ಸ್ ಇರುತ್ತೆ. ಇನ್ನೊಂದಷ್ಟು ಕ್ವಶನ್ಸ್ ನಿಮ್ಗೆ 25ರಲ್ಲಿ ಇನ್ನೊಂದಷ್ಟು ಕ್ವಶನ್ಸ್ ನಿಮ್ಗೆ ಸಂವಿಧಾನ ಮತ್ತೆ ಇತಿಹಾಸದ ಬಗ್ಗೆ ಸಿಂಪಲ್ ಕ್ವಶನ್ಸ್ ಇರುತ್ತೆ. ಇನ್ನು ಭಾರತದ ಸಂವಿಧಾನ ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಭಾರತದ ಸಂವಿಧಾನಕ್ಕೆ ಎಲ್ಲಪ್ಪ ಓದ್ಬೇಕು, ನಾವು 5.5 ಅವರ್ದು ಕಂಪ್ಲೀಟ್ ಒಂದು ಸಂವಿಧಾನದ ಒಂದು ವಿಡಿಯೋ ಮಾಡಿದೀವಿ, ಬೇಕಾದ್ರೆ ಲಿಂಕ್ ಕೊಡ್ತೀನಿ. ಅದು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ನೋಡಿ. ಟೆಲಿಗ್ರಾಮ್ಗೆ ಹೋಗ್ಬಿಟ್ರೆ ನೀವು, ನಮ್ಮ ಟೆಲಿಗ್ರಾಮ್ ಅಲ್ಲೂ ಕೂಡ ನಾವು ಇತ್ತೀಚೆಗೆ ಕೂಡ ವಿಡಿಯೋ ಲಿಂಕ್ಸ್ ಗಳೆಲ್ಲ ಶೇರ್ ಮಾಡ್ತಿರ್ತೀವಿ. ಸೊ ಅದನ್ನ ನೋಡ್ಕೊಳ್ಳಿ ಸಾಕು ನಿಮ್ಗೆ. ಸೊ ಇವೆಲ್ಲ ನಾನು ನಿಮ್ಗೆ ಏನಕ್ಕೆ ಹೇಳ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟಿಂಗ್ ಅಂದ್ರೆ, ಯಾವ ಸಬ್ಜೆಕ್ಟ್ಸ್ಗೆ ಎಲ್ಲೆಲ್ಲಿ ನೀವು ಏನೇನು ಓದ್ಬೇಕು ಮತ್ತೆ ಎಲ್ಲೆಲ್ಲಿ ನಿಮ್ಗೆ ರಿಸೋರ್ಸಸ್ಗಳು ಫ್ರೀಯಾಗಿ ನಮ್ಮ ಯೂಟ್ಯೂಬ್ ಅಲ್ಲೇ ಇದೆ. ಒಂದು ಕೋಪರೇಟಿವ್ ಪ್ಲೇ ಲಿಸ್ಟ್ ಹೋಗ್ಬಿಟ್ರೆ ಕೋಪರೇಟಿವ್ ಕನ್ನಡ ಇಂಗ್ಲಿಷ್ ಸಂಬಂಧಪಟ್ಟಂತೆ ಸಿಕ್ಬಿಡುತ್ತೆ ನಿಮಗೆ. ಓಕೆ, ಅಂಡ್ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಲಿಂಕ್ ಕೊಟ್ಟಿರ್ತೀನಿ, ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ ಅಥವಾ ನಮ್ಮ ಬೇರೆ ಸಂವಿಧಾನ ಪ್ಲೇ ಲಿಸ್ಟ್ ಅಲ್ಲಿ ಕೂಡ ನಿಮ್ಗೆ ಒಂದು ವಿಡಿಯೋ ಸಿಗುತ್ತೆ. ಇವೆಲ್ಲ ತಾವು ನೋಡ್ಕೋಬಹುದು. ಫೈನ್. ಸೊ ಇದಿಷ್ಟು ಪ್ರಮುಖವಾಗಿ ಸ್ನೇಹಿತರೆ, ಬನ್ನಿ ಇವಾಗ ಜಿಕೆ ಮತ್ತು ಸಂವಿಧಾನ ಏನಿದೆ ಅದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಹಾಗೆ ಎಲ್ಲ ಒಂದು ಸೆಕ್ಷನ್ಸ್ ವಿಡಿಯೋಸ್ಗಳು ಬೇಕು ಬಿಫೋರ್ ಎಕ್ಸಾಮ್ ಅಂದ್ರೆ ಕಮೆಂಟ್ ಮಾಡಿ. ಹೆಚ್ಚು ಕಮೆಂಟ್ ಮಾಡಿದಷ್ಟು ಡೈಲಿ ಬೇಸಿಸ್ ಮೇಲೆ ವಿಡಿಯೋ ತರೋಣ. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಅಥವಾ ಪುನೀತ್ ಫೋರಮ್ ಸರ್ಚ್ ಮಾಡಿ ಈ ರೀತಿ ಒಂದು ಲಿಂಕ್ಸ್ ವಿಡಿಯೋ ಸಿಗುತ್ತೆ ಟೆಲಿಗ್ರಾಮ್ ಮತ್ತು ಇದರಲ್ಲಿ ಚಾನಲ್ ಅಲ್ಲಿ ತಾವು ಜಾಯ್ನ್ ಆಗ್ಬೋದು. ಸೊ ಬನ್ನಿ, ನಾನು ತಡ ಮಾಡಲ್ಲ ಡೈರೆಕ್ಟ್ ಆಗಿ ಕ್ವಶನ್ಸ್ಗೆ ಬರ್ತೀನಿ ಸ್ನೇಹಿತರೆ. ಪ್ರಶಸ್ತಿನ ಗೆದ್ದವರು ನೋಡಿ, ವೆರಿ ಇಂಪಾರ್ಟೆಂಟ್. ಈಗ ರಾಜೀವ್ ಗಾಂಧಿ ಇಲ್ಲ, ಈಗ ಏನಾಗಿದೆ, ಅದನ್ನ ಲಾಸ್ಟ್ ಇಯರ್ ಏನ ಚೇಂಜ್ ಮಾಡಿದ್ದಾರೆ, ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತ ಮಾಡಿದ್ದಾರೆ. ಈಗ ಮೊನ್ನೆ ಕೂಡ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಪಡೆದವರು ಯಾರು ಮೊದಲಿಗ ಅಂತ ಕೇಳಿದ್ದಾರೆ ಕೂಡ ಬೇರೆ ಎಕ್ಸಾಮ್ಗಳಲ್ಲಿ. ಅದನ್ನ ನಿಮ್ಗೆ ಹೋಮ್ವರ್ಕ್ ಅನ್ಕೊಳ್ಳಿ. ಈ ಕ್ವಶನ್ ಬರೋದಾದ್ರೆ ವಿಶ್ವನಾಥ್ ಆನಂದ್ ಇಸ್ ದ ರೈಟ್ ಆನ್ಸರ್. ಸರ್, ಇದು ಯಾವಾಗ ಬಂತು? ಸೊ ಇದು ಬಂದಿದ್ದು ನಮಗೆ ನೋಡೋದಾದ್ರೆ 1991-92ರಲ್ಲಿ. ಅವಾಗ ವಿಶ್ವನಾಥ್ ಆನಂದ್ಗೆ ಮೊದಲ ಪ್ರಶಸ್ತಿಯನ್ನ ಅವರು ಘೋಷಣೆ ಮಾಡ್ತಕ್ಕಂಥದ್ದು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಗೇನ್ ಐ ಆಮ್ ಟೆಲಿಂಗ್ ಯು, ಧ್ಯಾನ್ ಚಂದ್ ಖೇಲ್ ರತ್ನ ಅಂತ ರಾಜೀವ್ ಗಾಂಧಿ ಖೇಲ್ ರತ್ನ ಚೇಂಜ್ ಮಾಡಿದಾಗ ಸ್ನೇಹಿತರೆ, ಯಾರಿಗೆ ಪ್ರಶಸ್ತಿ ಬಂತು ಫಸ್ಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಅದು. ಫೈನ್. ಇನ್ನು ಒಲಿಂಪಿಕ್ ಧ್ವಜವನ್ನು ಯಾವಾಗ ರಚಿಸಲಾಯಿತು? 1913 ಇಸ್ ದ ರೈಟ್ ಆನ್ಸರ್. ಅಂಡ್ ಇಲ್ಲಿ ಪ್ರಮುಖವಾಗಿ ಇನ್ನೊಂದು ನಿಮ್ಗೆ ಏನ್ ಗೊತ್ತಿರಬೇಕು ಅಂತಂದ್ರೆ, ಒಲಿಂಪಿಕ್ ಧ್ವಜದಲ್ಲಿ ಏನಿದೆ, 5 ನಿಮಗೆ ಸರ್ಕಲ್ಸ್ ಗಳಿವೆ, ಅಂದ್ರೆ ರಿಂಗ್ಸ್ ಗಳಿವೆ. ಇದು 5 ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೂಡ ಕೇಳಿದ್ದಾನೆ. ಮೊನ್ನೆ ಲಾಸ್ಟ್ ಎಲ್ಲ ಒಲಿಂಪಿಕ್ ಆದಾಗ ಕೇಳಿದ್ದಾನೆ. ಸೊ ಅದು ಕೂಡ ನಿಮಗೆ ಗೊತ್ತಿರಬೇಕು. ಮತ್ತೆ ನಾನು ಇಲ್ಲಿ ಮಾಡ್ತಾ ಇರ್ತಕ್ಕಂತ ಸೀರೀಸ್ ಯಾವುದು ಅಂದ್ರೆ ಕ್ವಶನ್ ನಂಬರ್ ಸೆಟ್ ಬಿ. ಓಕೆ, ಅದು ನಿಮಗೆ ಜ್ಞಾಪಕ ಇರಲಿ.
ಐದು ಐದು ಕಾಂಟಿನೆಂಟ್ ಬಗ್ಗೆ ಹೇಳುತ್ತೆ. ಯುರೋಪ್, ಅಮೆರಿಕ, ಏಷ್ಯಾ, ಆಫ್ರಿಕಾ ಅಂಡ್ ಓಷೇನಿಯಾ. ಓಷೇನಿಯಾ ಅಂತಂದ್ರೆ ಏನು ಅಂದ್ರೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಬಗ್ಗೆ ಓಷೇನಿಯಾ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 1913 ಪೆರಿ ಡಿ ಕೋಬರ್ಟಿನ್ ಅಂತಕ್ಕಂಥವ್ರು ಫಸ್ಟ್ ಇದನ್ನ ಡಿಸೈನ್ ಮಾಡ್ತಾರೆ, ಒಲಿಂಪಿಕ್ ಸಿಂಬಲ್ ಇರ್ತಕ್ಕಂಥ ಫ್ಲಾಗ್. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ. ಇದು ಪ್ರಪಂಚದ ಅನೇಕ ದೇಶಗಳಲ್ಲಿ ಕೊರತೆ ಹಣಕಾಸು ಒಂದು ಸಾಮಾನ್ಯ ಅಭ್ಯಾಸವಾಗಿ ಈ ಕೆಳಗಿನಲ್ಲಿ ಯಾವುದು ಕೊರತೆ ಹಣಕಾಸಿನ ಬಗ್ಗೆ ತಪ್ಪಾದ ಹೇಳಿಕೆಯಾಗಿದೆ. ಸೊ ವೆರಿ ಇಂಪಾರ್ಟೆಂಟ್. ಕೊರತೆ ಹಣಕಾಸು ಅಂತಕ್ಕಂಥದ್ದು ಡಿಫಿಶಿಯೇಟ್ ಫೈನಾನ್ಸಿಂಗ್ ಅಂತ ಕರಿತೀವಿ. ಅಂದ್ರೆ ಬಜೆಟ್ ಅಲ್ಲಿ ₹100 ಅವರು ಸಂಪಾದನೆ ಮಾಡಿದ್ರೆ ಟ್ಯಾಕ್ಸ್ ಇಂದ ₹150 ಖರ್ಚು ಮಾಡಿದ್ರೆ ₹50 ಕೊರತೆ. ಇದು ಡಿಫಿಶಿಯೇಟ್ ಫೈನಾನ್ಸಿಂಗ್, ಡಿಫಿಶಿಯೇಟ್ ಅಂತ ಕರಿತೀವಿ ಅಲ್ವಾ. ಸೊ ಈ ಡಿಫಿಶಿಯೇಟ್ ಇಂದ ಯಾವ್ದು ತಪ್ಪು ಹೇಳಿಕೆ ಅಂತ ಕೇಳಿದ್ದಾನೆ. ಸಿ ಫಸ್ಟ್ ಆಪ್ಷನ್ಸ್ ನೋಡ, ಕನ್ನಡ ಇಂಗ್ಲಿಷ್ ಎರಡೂ ನೋಡ್ಕೊಳ್ಳಿ ಸ್ನೇಹಿತರೆ. ಡಿಫಿಶಿಯೇಟ್ ಫೈನಾನ್ಸ್ ಅಂತಕ್ಕಂಥದ್ದು JM ಕೇನ್ಸ್ ಜನಪ್ರಿಯಗೊಳಿಸಿದರು. ಎಸ್, ದಿಸ್ ಇಸ್ ಕರೆಕ್ಟ್ ಆನ್ಸರ್. ಇದು ಯಾವ ತಪ್ಪಾದ ಹೇಳಿಕೆ ಕೇಳಿದ ನಾನು. ಕೊರತೆ ಹಣಕಾಸು ಸ್ವಲ್ಪ ಮಟ್ಟಿಗೆ ಉದ್ಯೋಗವನ್ನು ಸೃಷ್ಟಿಸ್ತಾರೆ ನೋಡಿ. ಈಗ ₹50 ಕೊರತೆ ಬಂತು ಸರ್ಕಾರಕ್ಕೆ, ಸುಮ್ನೆ ನಿಮ್ಗೆ ಹೇಳ್ತಾ ಇರೋದು. ಕೋಟ್ಯಾಂತರ ರೂಪಾಯಿ ಲೆಕ್ಕದಲ್ಲಿ ಅವ್ರು ಆಗ್ತಕ್ಕಂಥದ್ದು. ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಇರೋದಷ್ಟೇ. ₹100 ಇನ್ಕಮ್ ಬರ್ತಾ ಇದೆ, ನಾವು ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ಔಟ್ವರ್ಡ್ಸ್ ₹150, ₹50 ಕೊರತೆ ಇದೆ. ಈ ₹50 ಏನಕ್ಕೆ ಖರ್ಚು ಮಾಡ್ತಾರೆ ಸರ್ಕಾರ ಅಂದ್ರೆ, ಒಂದು ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತಿರಬೇಕು, ಯಾವ್ದಾದ್ರು ಫ್ಯಾಕ್ಟ್ರೀಸ್ ಅಂದ್ರೆ ಯಾವ್ದೋ ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಕರ್ಯ, ಜಾಬ್ ರಿಲೇಟೆಡ್ಗೆ. ಸೊ ಅಂದ್ರೆ ಈ ಹೆಚ್ಚು ಕೊರತೆ ಏನಾಗುತ್ತೆ, ಅದು ಉದ್ಯೋಗವನ್ನು ಸೃಷ್ಟಿಸುತ್ತೆ. ಇದು ಕರೆಕ್ಟ್, ಇದು ತಪ್ಪಲ್ಲ. ಕೊರತೆ ಹಣಕಾಸು ಖಿನ್ನತೆಯ ಕೆಟ್ಟ ಪರಿಣಾಮ ನಿಗ್ರಹಿಸಲು ಸಹಾಯ ಮಾಡುತ್ತೆ. ಅಂದ್ರೆ ಡಿಫಿಶಿಯೇಟ್ ಫೈನಾನ್ಸ್ ಹೆಲ್ಪ್ ಇನ್ ಕರ್ಬಿಂಗ್ ದ ಬ್ಯಾಡ್ ಎಫೆಕ್ಟ್ಸ್ ಆಫ್ ಡಿಪ್ರೆಷನ್. ಹೌದು, ಈಗ ಫಾರ್ ಎಕ್ಸಾಂಪಲ್ ನೋಡಿ, ಡಿಪ್ರೆಷನ್ ಬಂತು ಅಥವಾ ನೀವು ಏನಂತ ರಿಸೆಷನ್ ಬಂತು ಅಂತ ಅನ್ಕೋತೀರಾ ಅಲ್ವಾ. ರಿಸೆಷನ್ ಬಂತು ಅಂದ್ರೆ ಎಕಾನಮಿ ಡೌನ್ ಆಯ್ತು, ಜಾಬ್ ಹೋಯ್ತು, ಅದೋಯ್ತು, ಏನೂ ಇಲ್ಲ, ಯಾರು ಇನ್ವೆಸ್ಟ್ ಮಾಡ್ತಿಲ್ಲ, ಜಾಬ್ಗಳಿಲ್ಲ, ಏನೂ ಇಲ್ಲ, ಸೊ ರೇಟ್ಗಳು ಜಾಸ್ತಿ. ಸೊ ಇದು ಏನಾಗುತ್ತೆ, ಡಿಪ್ರೆಷನ್ಸ್ ಈ ತರ ರಿಸೆಷನ್ ಬಂದಾಗ ಯಾರು ದುಡ್ಡು ಹಾಕ್ತಾರೆ, ಯಾರು ಇನ್ವೆಸ್ಟ್ ಮಾಡ್ತಾರೆ, ಯಾರು ಜಾಬ್ ಕ್ರಿಯೇಟ್ ಮಾಡ್ತಾರೆ, ಸರ್ಕಾರ. ಸೊ ಇದು ಮಾಡ್ಬೇಕಂದ್ರೆ ಹೆಚ್ಚು ಹಣ ಖರ್ಚು ಮಾಡ್ಬೇಕು, ಇನ್ಕಮ್ ಗಿಂತ ಜಾಸ್ತಿ ಅವ್ರು ಮಾಡ್ತಕ್ಕಂಥದ್ದು ಹೆಚ್ಚು ಖರ್ಚು ಓಕೆ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಇದು ನಮ್ಮ ಆ ಒಂದು ಇದನ್ನ ಹೊರಗೆ ಬರಬಹುದು. ಸೊ ಹಾಗಾಗಿ ಎಲ್ಲಾ ಕೂಡ ಸರಿಯಾಗಿದೆ, ಇಲ್ಲಿ ಯಾವುದು ತಪ್ಪಿಲ್ಲ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇನೆ. ರಿವರ್ಸ್ ಟ್ರಾಂಚ್ ಪೊಸಿಷನ್ ಅನ್ನು ಯಾವ ಸಂದರ್ಭದಲ್ಲಿ ಬಳಸುವ ಪದವಾಗಿದೆ? ಇದನ್ನ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಬಳಸಿದೆ ಸ್ನೇಹಿತರೆ. ರಿವರ್ಸ್ ಟ್ರಾಂಚ್ ಪೊಸಿಷನ್ ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಲ್ಲಿ ಈಗ ನಮ್ದು ಫಾರೆಕ್ಸ್ ರಿಸರ್ವ್ಸ್ ಇರುತ್ತಲ್ಲ, ಫಾರೆಕ್ಸ್ ರಿಸರ್ವ್ಸ್ ಈಗ ನಮ್ದು ಪ್ರತಿಯೊಂದು IMF ಅಲ್ಲಿ ನಮ್ ಪ್ರತಿಯೊಂದು ದೇಶದ ಒಂದಿಷ್ಟು ದುಡ್ಡು, ಇಷ್ಟು ಫಾರೆಕ್ಸ್ ರಿಸರ್ವ್ ಇಷ್ಟು ಪರ್ಸೆಂಟ್ ಅಂತ ಇರುತ್ತೆ. ನಮಗೇನಾದ್ರೂ ಕಂಟ್ರಿಲಿ ಈಗ ಪಾಕಿಸ್ತಾನದಲ್ಲಿ ಆಗಿದೆಯಲ್ಲ, ಆತರ ಏನಾರ ಆದಾಗ ಒಂದಿಷ್ಟು ಪರ್ಸೆಂಟ್ ಅಂತ ನಾವು ತಗೋಬಹುದು, ವಿತೌಟ್ ಎನಿ ಪೇಯಿಂಗ್ ಇಂಟ್ರೆಸ್ಟ್ ತಗೋಬಹುದು. ಸೊ ಅದನ್ನ ನಾವು ರಿವರ್ಸ್, ಅದಕ್ಕೆ ರಿವರ್ಸ್ ಅಂತ ಕೊಟ್ಟಿವಿ, ರಿವರ್ಸ್ ಟ್ರಾಂಚ್ ಪೊಸಿಷನ್ ಅಂತ ಕರಿತೀವಿ. ಓಕೆ, ವಿಶ್ವ ಬ್ಯಾಂಕ್ ಇತ್ತೀಚೆಗೆ ಭಾರತವನ್ನು ವರ್ಗೀಕರಿಸಿದೆ. ಅಂದ್ರೆ ವರ್ಲ್ಡ್ ಬ್ಯಾಂಕ್ ರೀಸೆಂಟ್ಲಿ ಭಾರತನ ಯಾವ ತರ ಆರ್ಥಿಕತೆ ದೇಶ ಅಂತ ಹೇಳಿದೆ ಅಂತ. ಇದು ಕೂಡ ಲಾಸ್ಟ್ ಇಯರ್ ತುಂಬಾ ನ್ಯೂಸ್ ಅಲ್ಲಿ ಇತ್ತು. ಭಾರತನ ಡೆವಲಪ್ಡ್ ಕಂಟ್ರಿ ಮಾಡಬೇಕು ಅಂತ ಎಲ್ಲ ತುಂಬಾ ಇದಾಗ್ತಿತ್ತು. ಬಟ್ ವಿಶ್ವ ಬ್ಯಾಂಕ್ ಭಾರತವನ್ನ ಲೋವರ್ ಮಿಡಲ್ ಇನ್ಕಮ್, ಓಕೆ, ಡೆವಲಪಿಂಗ್ ಅನ್ನೋದು ಇದನ್ನ ತೆಗೆದು ಲೋವರ್ ಮಿಡಲ್ ಇನ್ಕಮ್ ಕಂಟ್ರಿ ಅಂತ ವರ್ಗೀಕರಿಸಿದೆ. ಓಕೆ, ಸೊ ಲೋವರ್ ಮಿಡಲ್ ಇನ್ಕಮ್. ನಾನು ನಿಮ್ಗೆ ಇದು ಹೇಳಿದ್ನಲ್ಲ, ರಿವರ್ಸ್ ಟ್ರೆಂಚ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ನಮ್ಮ ಏನು ಫಾರೆಕ್ಸ್ ರಿಸರ್ವ್ಸ್ ಕ್ರೈಸಿಸ್ ಆಗುತ್ತೆ ಅವಾಗ ಈ ರಿವರ್ಸ್ ಟ್ರೆಂಚ್ ಪೊಸಿಷನ್ ಮಾಡ್ಕೋಬಹುದು. ಅರ್ಥ ಆಗ್ತಿದೆಯಲ್ಲ ಈ ಕ್ವಶನ್ ಅಲ್ಲಿ? ದಿಸ್ ಕ್ವಶನ್ ಗೆ ಡಿ, ದಿಸ್ ಕ್ವಶನ್ ಇಸ್ ಆಲ್ಸೋ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇನೆ. ಧನಾತ್ಮಕ ಬಾಹ್ಯತೆಗಳೊಂದಿಗೆ ಒಳ್ಳೆಯದನ್ನು ಏನು ಕರೆಯಲಾಗುತ್ತದೆ? ವಾಟ್ ಡಸ್ ಎ ಗುಡ್ ವಿತ್ ಪಾಸಿಟಿವ್ ಎಕ್ಸ್ಟರ್ನಾಲಿಟೀಸ್ ನೋನ್ ಆಸ್? ಇದನ್ನ ನಾವು ಮೆರಿಟ್ ಗೂಡ್ಸ್ ಅಥವಾ ಪ್ರೈವೇಟ್ ಗೂಡ್ಸ್ ಅಂತ ಕರಿತೀವಿ. ಪ್ರೈವೇಟ್ ಗೂಡ್ಸ್ ಅಂದ್ರೆ ನೀವೇನಾದ್ರು ಮಾಡಿದ್ರೆ, ಅಂದ್ರೆ ಇದು ಎಕಾನಮಿಲಿ ಸ್ನೇಹಿತರೆ, ಏನಾದ್ರು ಮಾಡಿದ್ರೆ ನೀವು ಅದರಿಂದ ನಿಮಗೆ ಹೆಲ್ಪ್ ಆಗಿದ ಜೊತೆಗೆ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಎಜುಕೇಶನ್, ನೀವು ಎಜುಕೇಶನ್ ಯಾರಿಗಾರು ಸರ್ಕಾರ ಕೊಡ್ತು ಅಂತ ಇಟ್ಕೊಳ್ಳಿ, ಒಬ್ಬಂಗೆ ತರ ಎಜುಕೇಶನ್ ಅಂದ್ರೆ ಒಬ್ಬ ಅಂತ ಅನ್ಕೋಣ, ಅಂದ್ರೆ ಜನರಿಗೆ, ಮಕ್ಕಳಿಗೆ ಒಬ್ಬಂಗೆ ಎಕ್ಸಾಂಪಲ್ ತಗೊಳಿದ್ರೆ ಒಬ್ಬಂಗೆ ಕೊಡ್ತು ಅಂತ ಇಟ್ಕೊಳ್ಳಿ. ಅವನು ಏನ್ ಮಾಡ್ತಾನೆ, ಎಜುಕೇಟೆಡ್ ಆದ್ಮೇಲೆ ಅವನು ಸಮಾಜಕ್ಕೆ ಒಳ್ಳೇದ್ ಮಾಡ್ತಾನೆ, ಎಜುಕೇಟೆಡ್ ಪೀಪಲ್ ದುಡಿತಾನೆ, ಅದರಿಂದ ನಮ್ಮ ಆರ್ಥಿಕತೆ ಆಗುತ್ತೆ. ಮತ್ತೊಂದು ಅಂದ್ರೆ ಬೇರೆದು ಕೂಡ ಇದಾಗುತ್ತೆ. ದಟ್ ಇಸ್ ಕಾಲ್ಡ್ ಮೆರಿಟ್ ಗೂಡ್ಸ್ ಅಥವಾ ಪ್ರೈವೇಟ್ ಗೂಡ್ಸ್ ಅಂತ ಕೂಡ ಕರಿತೀವಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಯಾವ 5 ವರ್ಷಗಳ ಯೋಜನೆಯಲ್ಲಿ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಅನ್ನು ಪ್ರಾರಂಭಿಸಲಾಯಿತು? ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ನ ಮಾಡಿದ್ದು ಅಂತ ಕೇಳಿದ್ದಾನೆ. 10th 5 years ಪ್ಲಾನ್, 10ನೇ ಪಂಚವಾರ್ಷಿಕ ಯೋಜನೆ. ಓಕೆ, ಇಲ್ಲಿದೆ. ಅದರಲ್ಲಿ 85% ಸೆಂಟ್ರಲ್ ಗವರ್ಮೆಂಟ್ ಪೇ ಮಾಡುತ್ತೆ, ಅದಕ್ಕೆ 15% ಆ ರೆಸ್ಪೆಕ್ಟಿವ್ ಸ್ಟೇಟ್ಸ್ ಪೇ ಮಾಡುತ್ತೆ. ಚಂಬಲ್ ನದಿಯು ಒಂದು ಭಾಗವಾಗಿದೆ. ಅಂದ್ರೆ ಚಂಬಲ್ ನದಿ ಯಾವ ಜಲಾನಯ ಪ್ರದೇಶ, ಯಾವ ಬೇಸಿನ ಭಾಗ ಅಂತ ಕೇಳಿದ್ರು. ಚಂಬಲ್ ನೋಡಿ, ಮಧ್ಯಪ್ರದೇಶದಿಂದ ಅದು ರಾಜಸ್ಥಾನಕ್ಕೆ ಹಿಂಗ್ ಹೋಗುತ್ತೆ, ಹಿಂಗೋಗಿ ವಾಪಸ್ ಹಿಂಗೆ ತಿರುಗಿ ಇಲ್ಲಿ ಯಮುನಾ ನದಿಗೆ, ಇದು ಯಮುನಾ, ಇದು ಚಂಬಲ್.
ಅಂದ್ರೆ ಮಧ್ಯಪ್ರದೇಶ ರಾಜಸ್ಥಾನ ಅಂದ್ರೆ ನರ್ಮದಾ ಜಲಾನಯನ ಪ್ರದೇಶ. ಓಕೆ, ಗೋದಾವರಿನೂ ಅಲ್ಲ, ಗಂಗಾನೂ ಅಲ್ಲ, ನರ್ಮದಾ ಜಲಾನಯನ ಪ್ರದೇಶ. ಐ ವಿಲ್ ಶೋ ಯು. ಚಂಬಲ್ ರಿವರ್ ಸ್ವಲ್ಪ ನಾರ್ತ್ ಕಡೆ ಆಗಿರುತ್ತೆ ಒಂಚೂರು ಹರಿದು ಇದೇ ಇದನ್ನ ಕೇಳಿದ್ದಾನೆ, ನಾರ್ತ್ ಕಡೆ ಇರತಕ್ಕಂತ ರಿವರ್ ಯಾವುದು ಅಂತ ಬೇರೆ ಬೇರೆ ರೀತಿ ಬೇರೆ ಬೇರೆ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಆಮೇಲೆ ಅದು ಸೌತ್ ಈಸ್ಟ್ ಗೆ ತಿರುಗಿ ಇಲ್ಲಿ ಸೌತ್ ಈಸ್ಟ್ ಗೆ ತಿರುಗಿ ಜಮುನಕ್ಕೆ ಜಾಯ್ನ್ ಆಗುತ್ತೆ. ಓಕೆ, ರಾಜಸ್ಥಾನ ಮಧ್ಯಪ್ರದೇಶದ ಗಡಿ ಭಾಗನೂ ಕೂಡ ನಿರ್ಮಿಸುತ್ತಿದೆ. ನೆಕ್ಸ್ಟ್ ಬರ್ತೀನಿ. ಡಿ ನೋಡಿ, ಇದು ವೆರಿ ಈಸಿ ಕ್ವಶನ್. ಹೇಳಿ, ನೀವೇ ಹೇಳಿ ಆನ್ಸರ್ ಮಾಡಿ, ಇದು ಹೋಮ್ ವರ್ಕ್ ನಿಮ್ಗೆ. ಡಿ ಕಂಡು ಹಿಡಿದವ್ರು ಯಾರು? ಇಂತ ಈಸಿ ಕ್ವಶನ್ ಕೇಳಿದಾನೆ ಸ್ನೇಹಿತರೆ, ಈಸಿ ಕ್ವಶನ್ ಕೇಳಿದ್ದಾನೆ. ನೆಕ್ಸ್ಟ್ ಬರ್ತೀನಿ. ಜ್ವಾಲಾಮುಖಿ ಸ್ಫೋಟ ಸಂಭವಿಸುವುದಿಲ್ಲ, ಎಲ್ಲಿ ಜ್ವಾಲಾಮುಖಿ ಸ್ಫೋಟ ಆಗಲ್ಲ ಅಂತ ಕೇಳಿದ್ದಾನೆ. ಬಾಲ್ಟಿಕ್ ಸಮುದ್ರ, ಕೆರೆಬಿಯನ್, ಕಪ್ಪು ಸಮುದ್ರ, ಕ್ಯಾಸ್ಪಿಯನ್ ಸಮುದ್ರ. ನೋಡಿ, ಜ್ವಾಲಾಮುಖಿ ಆಗ್ಲಿ ಇದೆಲ್ಲ ಆಗೋದು ಈ ಟೆಕ್ಟಾನಿಕ್ ಪ್ಲೇಟ್ಸ್ ಅಂತ. ಟೆಕ್ಟಾನಿಕ್ ಪ್ಲೇಟ್ಸ್ ನಿಮ್ಗೆ ಗೊತ್ತಿರೋ ಸ್ತರಗಳು, ಸ್ತರಗಳ ಸ್ತರ ಭಂಗ ಅಂತ ಕರಿತೀವಿ. ಅಂದ್ರೆ ಈ ಪ್ಲೇಟ್ಸ್ ಗಳು ಎಲ್ಲಿ ಉಜ್ತವೆ, ಎಲ್ಲಿ ಆ ಒಂದು ಇದಾಗ್ತದೆ, ಏನಾದ್ರೆ ಸಬ್ಡಕ್ಷನ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ನಮ್ಮ ಈ ಒಂದು ಪ್ರಾಕೃತಿಕ ಭೂಗೋಳಶಾಸ್ತ್ರ ಮಾಡಿದೀವಿ ನೋಡಿ ಸ್ನೇಹಿತರೆ. ಓಕೆ, ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಓಕೆ, ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ, ಅಲ್ಲೂ ಕೂಡ ಪುನೀತ್ ಫೋರಂ, ಅಲ್ಲೂ ಕೂಡ ನಾನು ಶೇರ್ ಮಾಡ್ತೇನೆ. ಸೊ ಬಾಲ್ಟಿಕ್ ಸಮುದ್ರದಲ್ಲಿ ಯಾವುದೇ ಆದ ರೀತಿಯಾದ ಒಂದು ನಿಮಗೆ ಅಲ್ಲಿ ವಾಲ್ಕನಿಕ್ ಎರಪ್ಷನ್ ಆಗಲ್ಲ, ಯಾಕಂದ್ರೆ ಅಲ್ಲಿ ಟೆಕ್ಟೋನಿಕ್ ಪ್ಲೇಟ್ಸ್ ಇಲ್ಲ. ಅಲ್ಲಿ ಬಾಲ್ಟಿಕ್ ಸಮುದ್ರ ಎಲ್ಲಿ ಬರುತ್ತೆ ನಿಮ್ಗೆ ಗೊತ್ತಿರಬೇಕು. ಬಾಲ್ಟಿಕ್ ಸಮುದ್ರದ ಸುತ್ತಮುತ್ತ ಏನಿದೆ, ಯಾವ ರಾಷ್ಟ್ರಗಳು ಬರುತ್ತೆ ಅದು ಕೂಡ ಗೊತ್ತಿರಬೇಕು. ಓಕೆ, ಯುರೋಪ್. ರೈಟ್, ಎಸ್. ನೆಕ್ಸ್ಟ್ ಬರ್ತೇನೆ. ಸಿಂಧು ನದಿ ಹುಟ್ಟೋದು, ಸಿಂಧು ಟ್ರಾನ್ಸ್ ರಿವರ್ ಅಂತ ಕರಿತೀವಿ ಅಲ್ವಾ. ಎಲ್ಲಿ ಹುಟ್ಟುತ್ತೆ? ಚೀನಾ ಅಥವಾ ಟಿಬೆಟ್. ಟಿಬೆಟ್ ಇಸ್ ಎ ಪಾರ್ಟ್ ಆಫ್ ಚೀನಾ ಅಲ್ವಾ ಇವಾಗ. ಸೊ ಟಿಬೆಟಿನ ಮಾನಸ ಸರೋವರ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್. ಸೌರವ್ಯೂಹದಲ್ಲಿ ಅತ್ಯಂತ ಬಿಸಿಯಾದ ಗ್ರಹ. ನೋಡಿ, ಇದು ವೆರಿ ಈಸಿ ಕ್ವಶನ್, ನೀವೇ ಆನ್ಸರ್ ಮಾಡಬಹುದು. ಇಲ್ಲಿ ನಾನು ಇನ್ನೊಂದು ಕ್ವಶನ್ ಕೇಳ್ತೀನಿ ಇದರಲ್ಲಿ. ಇದನ್ನ ಸೌರವ್ಯೂಹದ ಅತ್ಯಂತ ಕೂಲೆಸ್ಟ್ ಓಕೆ, ಕೋಲ್ಡ್ ಅಥವಾ ಕೂಲೆಸ್ಟ್ ಪ್ಲಾನೆಟ್ ಯಾವುದು ಅಂತ ಕೇಳಬಹುದು. ಓಕೆ, ನಿಮ್ಗೆ ಗೊತ್ತಿದೆ ಬುಧ ಸೂರ್ಯನಿಗೆ ಹತ್ರ ಇದ್ರೂ ಕೂಡ ಮರ್ಕ್ಯೂರಿ ಇವನ್ ಕೂಲ್ ಅಲ್ಲ, ಅಂದ್ರೆ ಹಾಟ್ ಅಲ್ಲ. ಯಾವುದು? ವೀನಸ್ ಹಾಟ್. ವೀನಸ್ ಅಂತಂದ್ರೆ ಶುಕ್ರ ಗ್ರಹ, ಇದು ಗೊತ್ತಿದೆ. ಕೂಲೆಸ್ಟ್ ಯಾವುದು ಸರ್ ಹೇಳ್ತೀರಾ ಫಟಾಫಟ್ ಅಂತ? ಕೂಲೆಸ್ಟ್ ಯಾವುದು? ಯುರೇನಸ್ ಇಸ್ ದ ಕೋಲ್ಡೆಸ್ಟ್ ಒಂದು ಪ್ಲಾನೆಟ್. ಅಂಡ್ ನೆಕ್ಸ್ಟ್ ಕ್ವಶನ್ ಬರ್ತೀನಿ. ಚಂಬಲ್ ನದಿ ಕೆಳಗಿನ ಯಾವ ನದಿಗಳೊಂದಿಗೆ ವಿಲೀನಗೊಳ್ಳುತ್ತೆ? ಈಗ ತರ ನಾನು ಹೇಳ್ದೆ ನಿಮ್ಗೆ. ಚಂಬಲ್ ನದಿ ಏನಾಗುತ್ತೆ ಸರ್, ಅದು ಯಮುನಾ ನದಿಗೆ ಸೇರುತ್ತೆ ಅಂತ. ನೋಡಿದ್ರ, ಇಲ್ಲಿಲ್ಲೇ ಆನ್ಸರ್ ಇದೆ. ಇಲ್ಲಿಲ್ಲೇ ಸೇಮ್ ಕ್ವಶನ್ಸ್ ಬೇರೆ ಬೇರೆ ರೀತಿ ಕೇಳ್ತಾ ಹೋಗ್ತಾನೆ. ಭಾರತದಲ್ಲಿ ಮೊದಲ ವಿದ್ಯುತ್ ಪೂರೈಕೆಯಲ್ಲಿ ಪರಿಚಯಿಸಲಾಯಿತು. ನೋಡಿ, ಇಲ್ಲಿ ನಿಮ್ಗೆ ಶಿವನ ಸಮುದ್ರ, ಬ್ಯಾಂಗ್ಳೂರ್ ಅನ್ನೋದೇ ಇಲ್ಲ ಇಲ್ಲಿ, ಕೋಲಾರ ಅನ್ನೋದೇ ಇಲ್ಲ ಇಲ್ಲಿ. ಸೊ ಅಂದ್ರೆ ಅದಕ್ಕಿಂತ ಮುಂಚೆ ಎಲ್ಲೋ ಆಗಿದೆ ಅಂತ ಅರ್ಥ. ಎಲ್ಲಾಗಿದೆ? ಡಾರ್ಜಿಲಿಂಗ್ ಅಲ್ಲಿ ಆಗಿದೆ. ಡಾರ್ಜಿಲಿಂಗ್ ಅಲ್ಲಿ 1898ರಲ್ಲಿ ನಮ್ಮ ಈ ಶಿಂಷಾ 1902ರಲ್ಲಿ ಆಗಿದ್ದು. ಆದ್ರೆ ಇದು ಒಂದು ಸ್ಮಾಲ್ ಇದಾಗಿ ಅಲ್ಲಿನ ಒಂದು ಟೀ ಎಸ್ಟೇಟ್ ಅಲ್ಲಿ ಒಂದು ಸ್ಮಾಲ್ ಪವರ್ ಪ್ಲಾಂಟ್, ಆ ಒಂದು ಇದರಿಂದ ಮಾಡಿರ್ತಕ್ಕಂಥ ಹೈಡ್ರೋ ಪವರ್ ಪ್ಲಾಂಟ್. ಬಟ್ ಅದಷ್ಟು ವರ್ಕ್ ಆಗ್ಲಿಲ್ಲ, ಅದು ಸ್ಟಾಪ್ ಆಯ್ತು. ಸೊ ಬಟ್ ಎಫೆಕ್ಟಿವ್ ಆಗಿದ್ದು 1902. ನಾವು ಏನು ಬೆಂಗಳೂರಿನ KR ಮಾರ್ಕೆಟ್ಗೆ ಅದರಿಂದ ನಾವು ಕಳಿಸ್ತೀವಿ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅದು. ನೆಕ್ಸ್ಟ್ ಹೋಗೋಣ. ಎಸ್. ಅಮರಾವತಿ, ಭವಾನಿ, ಹೇಮಾವತಿ, ಕಬಿನಿ ಈ ಕೆಳಗಿನ ಯಾವ ನದಿಗಳು ಉಪನದಿಗಳಾವೆ? ಇದು ಈಸಿ ಕ್ವಶನ್. ನೋಡಿ, ಇವೆಲ್ಲ ಈಸಿ ಕ್ವಶನ್ಸ್. ಕೆಳಗಿನವುಗಳಲ್ಲಿ ಯಾವುದು ಭಾರತ್ ನಿರ್ಮಾಣ ಯೋಜನೆಗೆ ಸಂಬಂಧಿಸಿದೆ? ನೋಡಿ, ಭಾರತ್ ನಿರ್ಮಾಣ ಯೋಜನೆ ಅಂತಕ್ಕಂಥದ್ದು ನಮ್ಮ ರೂರಲ್ ಅಂದ್ರೆ ಗ್ರಾಮೀಣ ಮೂಲ ಸೌಕರ್ಯಗಳನ್ನ ಹೆಚ್ಚಿಸಕ್ಕೋಸ್ಕರ. ಇಲ್ಲಿ ಗ್ರಾಮೀಣ ಅಂತ ಕೊಟ್ಟಿಲ್ಲ, ಬಟ್ ಮೂಲ ಸೌಕರ್ಯ ಅಭಿವೃದ್ಧಿ ಅಂತ ಕೊಟ್ಟಿದ್ದಾನೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ 2005ರಲ್ಲಿ ಈ ಒಂದು ಸ್ಕೀಮ್ ಬರುತ್ತೆ. ರೂರಲ್ ಏರಿಯಾದಲ್ಲಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು. ಅದು ರಸ್ತೆ ಆಗಿರ್ಬೋದು, ಬೇರೆ ಯಾವುದೇ ರೀತಿಯಾದ ಆಗಿರ್ಬೋದು, ಲೈಟ್ ಆಗಿರ್ಬೋದು, ಕರೆಂಟ್ ಆಗಿರ್ಬೋದು, ಸಂಬಂಧಪಟ್ಟಂತೆ. ಓಕೆ, ನೆಕ್ಸ್ಟ್ ಬರ್ತೇನೆ. ಯಾವ ಪರ್ಯಾಯ ದ್ವೀಪದ ನದಿಯು ಹರಿವಿನಲ್ಲಿ ಕನಿಷ್ಠ ಋತುಮಾನವಾಗಿದೆ? ಅಂದ್ರೆ ಒಂದೊಂದು ಋತುಮಾನದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಬೇಸಿಗೆ ಅಲ್ಲಿ ತುಂಬಾ ಕಮ್ಮಿ ನೀರು ಹರಿಯುತ್ತೆ. ಬೇರೆ ಋತುಮಾನದಲ್ಲಿ, ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಸೌತ್ ಇಂಡಿಯಾದು ಸೀಸನಲ್ ಏನೋ ರಿವರ್ಸ್ ಅಂತ ನಿಮ್ಗೆ ಗೊತ್ತಿದೆ. ಅದ್ರಲ್ಲಿ ಕಮ್ಮಿ ಫ್ಲೋ ಆಗ್ತಕ್ಕಂಥದ್ದು ಯಾವುದು ಅಂದ್ರೆ ಗೋದಾವರಿ ಇಸ್ ದ ರೈಟ್ ಆನ್ಸರ್. ಗೋದಾವರಿ ನಿಮ್ಗೆ ಗೊತ್ತಿದೆ, ಇಟ್ ಇಸ್ ಸೆಕೆಂಡ್ ಲಾಂಗೆಸ್ಟ್ ರಿವರ್ ಅಂಡ್ ಥರ್ಡ್ ಬಿಗ್ಗೆಸ್ಟ್ ರಿವರ್ ಆಫ್ಟರ್ ಗಂಗಾ. ಇವೆಲ್ಲ ಗೊತ್ತಿರಬೇಕು. ಥರ್ಡ್ ಬಿಗ್ಗೆಸ್ಟ್ ಇನ್ ಇಂಡಿಯಾ, ಸೆಕೆಂಡ್ ಲಾಂಗೆಸ್ಟ್ ರಿವರ್ ಆಫ್ಟರ್ ಗಂಗಾ, ಅಂದ್ರೆ ತುಂಬಾ ದೂರ ಹರಿಯತಕ್ಕಂಥದ್ದು. ಸೊ ಇವೆಲ್ಲ ಗೊತ್ತಿರಬೇಕು ನಿಮ್ಗೆ. ಈ ಕೆಳಗಿನ ಯಾವ ಬಂದರುಗಳು ಭಾರತದ ಅತ್ಯಂತ ಹಳೆಯ ಬಂದರು? ನೋಡಿ, ಬಂದರ ಬಗ್ಗೆ ನಾವು GK ಸೀರೀಸ್ ಏನ್ ಮಾಡಿದೀವಿ ಸ್ನೇಹಿತರೆ, ಅಲ್ಲೆಲ್ಲ ನಾವು ಇದೆಲ್ಲ ಡಿಸ್ಕಸ್ ಮಾಡಿದ್ವಿ. ಡೀಪೆಸ್ಟ್ ಬಂದರ್ ಯಾವುದು ಅಂತ ಕೇಳ್ತಾನೆ. ರಿವರೈನ್ ಬಂದರು ಅಂದ್ರೆ ನದಿಗಳಿಂದ ಆಗಿರೋ ಬಂದರು ಯಾವುದು ಅಂತ ಕೇಳ್ತಾನೆ. ಮತ್ತೆ ನ್ಯಾಚುರಲ್ ಇದು ಯಾವುದು ಅಂತ ಕೇಳ್ತಾನೆ. ಹಾಗೆ ಹಳೆಯದಾದ ಬಂದರು ಯಾವುದು ಅಂದ್ರೆ
ಕೋಲ್ಕತ್ತಾ. ಇದನ್ನ ಇವಾಗ ಹೆಸರು ಚೇಂಜ್ ಮಾಡಿದ್ದೀವಿ. ಏನಂತ ಮಾಡಿದ್ವಿ? ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್ ಅಂತ ಮಾಡಿದ್ವಿ. 1870ರಲ್ಲಿ ಇದನ್ನ ಮಾಡಿದ್ದು, ಓಲ್ಡೆಸ್ಟ್ ಪೋರ್ಟ್. ಓಕೆ, ನೆಕ್ಸ್ಟ್ ಬರ್ತೀನಿ. ಈ ಕೆಳಗಿನ ಯಾವ ಸ್ಥಳದಲ್ಲಿ ಅಲಕಾನಂದ ಮತ್ತು ಭಗೀರಥಿ ನದಿಗಳು ವಿಲೀನಗೊಂಡು ಗಂಗೆಯನ್ನು ರೂಪಿಸುತ್ತದೆ? ನೋಡಿ, ಇವೆಲ್ಲ ತುಂಬಾ ಸಲ ಮಾಡಿದೀವಿ ಜಿಕೆಲಿ. ಪಂಚಪ್ರಯಾಗ ಅಂತ ಕರಿತೀವಿ, ಪಂಚಪ್ರಯಾಗ. ಇವೆಲ್ಲ ಗೊತ್ತಿರಬೇಕು ಸ್ನೇಹಿತರೆ. ಇವೆಲ್ಲ ರೈಟ್ ಆನ್ಸರ್ ಏನು? ದೇವಪ್ರಯಾಗ. ಪಂಚಪ್ರಯಾಗದಲ್ಲಿ ಯಾವ್ದಾವ್ದು ಪಂಚಪ್ರಯಾಗಗಳಿವೆ? ಒಂದು ದೌಲಿ ಗಂಗಾ ಮತ್ತೆ ಬದ್ರಿನಾಥಿಂದ ಅಲಕಾನಂದ ಆಗ್ತಕ್ಕಂಥ ಜಾಯ್ನ್ ಆಗ್ತಕ್ಕಂಥದ್ನ ವಿಷ್ಣು ಪ್ರಯಾಗ ಅಂತ ಕರಿತೀವಿ. ಇನ್ನೊಂದು ಅಲಕಾನಂದ ಮತ್ತೆ ನಂದಾಕಿನಿ ಬಂದ ಜಾಯ್ನ್ ಆಗ್ತಕ್ಕಂಥ ನಂದ ಪ್ರಯಾಗ ಅಂತ ಕರಿತೀವಿ. ಪುನಃ ಅಲ್ಲಿಂದ ಮುಂದೆ ಬಂದ್ರೆ ಪಿಂಡರ್ ಗಂಗಾ ಮತ್ತೆ ಇಲ್ಲಿ ಬರುತ್ತಲ್ಲ, ಅದು ಬದ್ರಿನಾಥಿಂದ ಅದು ಅಲಕಾನಂದ ರಿವರ್. ಅದೇನೇ ಜಾಯ್ನ್ ಆದ್ರೂ ಅದು ಅಲಕಾನಂದ ರಿವರೇ ಆಗ್ತಾನೆ, ಮುಂದೆ ಆಗಿ ಬರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ? ಇಲ್ಲಿ ಕರ್ಣ ಪ್ರಯಾಗ ಅಂತ ಕರಿತೀವಿ. ಸೊ ಅಲ್ಲಿಂದ ಮುಂದೆ ಬಂದ್ರೆ ಅಗೇನ್ ಈ ಅಲಕಾನಂದ ರಿವರ್ ಹಂಗೆ ಬಂದು ಈ ಕಡೆಯಿಂದ ನಮಗೆ ಏನಾದ್ರು ಬರುತ್ತೆ, ಮಂದಾಕಿನಿ ಬರುತ್ತೆ, ಅದು ರುದ್ರಪ್ರಯಾಗ. ಅಗೇನ್ ಅಲಕಾನಂದ ರಿವರ್ ಮುಂದಕ್ಕೆ ಬರುತ್ತೆ, ಈ ಕಡೆಯಿಂದ ಭಗೀರಥಿ ಬರುತ್ತೆ ಗಂಗೋತ್ರಿಯಿಂದ, ದೇವಪ್ರಯಾಗ. ಮುಂದೆ ಗಂಗಾ ಹೋಗುತ್ತೆ, ಯಮುನಾನ ಸೇರುತ್ತೆ. ಎಲ್ಲಿ ಸೇರುತ್ತೆ? ಫಟ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಬರ್ತೀನಿ. ಕೆಳಗಿನವುಗಳಲ್ಲಿ ಯಾವುದು ಪರಮಾಣು ಶಕ್ತಿ ಕೇಂದ್ರವಲ್ಲ? ಓಕೆ, ಇಲ್ಲಿ ನರೋರಾ, ಚಮೇರಾ, ಕೋಟಾ, ಕಾಕ್ರಪಾರ ಅಂತಿದೆ. ಇಲ್ಲೆಲ್ಲ ಪವರ್ ಪ್ಲಾಂಟ್ ಇದೆ, ಬಟ್ ಯಾವುದು ಪರಮಾಣು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲ ಅಂತ. ಚಮೇರದಲ್ಲಿ ಇರ್ತಕ್ಕಂಥದ್ದು ಹೈಡ್ರೋ ಪವರ್ ಪ್ಲಾಂಟ್. ಓಕೆ, ಚಮೇರ ಇಸ್ ದ ರೈಟ್ ಆನ್ಸರ್. ಗುವಾಹಟಿ ಉಚ್ಚ ನ್ಯಾಯಾಲಯ ಯಾವ ನ್ಯಾಯಾಂಗವಾಗಿದೆ? ನೋಡಿ, ಅಸ್ಸಾಂನಲ್ಲಿರ್ತಕ್ಕಂಥ ಗೌಹಾಟಿ ಉಚ್ಚ ನ್ಯಾಯಾಲಯ ಅಸ್ಸಾಂದೊಂದಕ್ಕೆ ಅಲ್ಲ, ಅದು ಅದರ ಅಕ್ಕಪಕ್ಕ ಇರ್ತಕ್ಕಂಥ ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್ ಮತ್ತೆ ಮಿಜೋರಾಂ ಎಲ್ಲದಕ್ಕೂ ಇದೆ. ಹಾಗಾಗಿ ಮೇಲಿನ ಎಲ್ಲವೂ ಇಸ್ ದ ರೈಟ್ ಆನ್ಸರ್. ಅಸ್ಸಾಂ, ನಾಗಾಲ್ಯಾಂಡ್, ಮಿಜೋರಾಂ, ಅರುಣಾಚಲ ಪ್ರದೇಶದ ಒಂದು ರಾಜ್ಯಗಳ ಹೈಕೋರ್ಟ್ ಗುವಾಹಟಿಲಿ ಇರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಬರ್ತೀನಿ. FFC ಎಂದರೆ ಏನು? FFC ಅಂದ್ರೆ ಫುಲ್ ಫಾರ್ಮ್ ಏನು ಅಂದ್ರೆ ಫಿಲಂ ಫೈನಾನ್ಸ್ ಕಾರ್ಪೊರೇಷನ್ ಅಂತ. ಏನ್ ಸರ್? ಫಿಲಂ ಫೈನಾನ್ಸ್ ಕಾರ್ಪೊರೇಷನ್. ಇಲ್ಲಿ ನೋಡಿ, ಫಿಲಂ ಫೈನಾನ್ಸ್ ಅಂತ ಕೊಟ್ಟ, ಇಲ್ಲಿ ಫೀಲ್ಡ್ ಫೈನಾನ್ಸ್ ಅಂತ ಕೊಟ್ಟ. ಇದೇ ಪ್ರಾಬ್ಲಮ್. ಕನ್ನಡ ಇಂಗ್ಲಿಷ್ಗೂ ನಾವು ರೆಫರ್ ಮಾಡಿದಾಗ ಇದೇ ಪ್ರಾಬ್ಲಮ್. ತುಂಬಾ ಕಡೆ ಈ ತರ ನಾವು ನೋಡಿಬಿಟ್ಟಿದ್ವಿ. KPSC ಅಂತೂ ಈ ತರ ತುಂಬಾ ಮಿಸ್ಟೇಕ್ಸ್ ಗಳು ನಾವು ನೋಡ್ತಾನೆ ಇರ್ತೀವಿ. ಹಾಗಾಗಿ KPSC ಮಾತ್ರ ನಾವು ಕನ್ನಡ ಇಂಗ್ಲಿಷ್ ಎರಡೂ ಕೂಡ ನೋಡ್ಬೇಕಾಗುತ್ತೆ. ಓಕೆ, ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಬರ್ತೀನಿ. ಎಸ್ ವಿಜಯಲಕ್ಷ್ಮಿ ಅವರ ಹೆಸರು ಈ ಕೆಳಗಿನ ಯಾವ ಆಟಗಳಲ್ಲಿ, ಕ್ರೀಡೆಗಳಲ್ಲಿ ಪ್ರಸಿದ್ಧವಾಗಿದೆ? ಯಾವ್ದ್ರಲ್ಲಿ ನಾವು ನೋಡ್ತೀವಿ ಎಸ್ ವಿಜಯಲಕ್ಷ್ಮಿ? ಚೆಸ್, ವುಮೆನ್ ಗ್ರ್ಯಾಂಡ್ ಮಾಸ್ಟರ್, ಫಸ್ಟ್ ಫೀಮೇಲ್ ಪ್ಲೇಯರ್ ಇನ್ ದ ಕಂಟ್ರಿ. ಗೊತ್ತಿರಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ. ಸುಬ್ಬರಾಮನ್ ವಿಜಯಲಕ್ಷ್ಮಿ ಅಂತ. ನೆಕ್ಸ್ಟ್ ಬರ್ತೀನಿ. ಕಾಮನ್ವೆಲ್ತ್ ಕ್ರೀಡಾಕೂಟವು ಈ ಕೆಳಗಿನ ಯಾವ ದೇಶಗಳಿಂದ ಪ್ರಾರಂಭವಾಯಿತು? ಈಸಿ, ಇಂಗ್ಲೆಂಡ್. ನೆಕ್ಸ್ಟ್ ಹೋಗೋಣ. ಎಷ್ಟು ಬಾರಿ ಅವಿಭಜಿತ ಭಾರತ ಬೇಸಿಗೆ ಒಲಿಂಪಿಕ್ಸ್ ಭಾಗ ಸದಸ್ಯವಾಗಿದೆ? ಅವಿಭಜಿತ ಭಾರತ ಅಂದ್ರೆ ಸ್ವಾತಂತ್ರ್ಯಕ್ಕಿಂತ ಪೂರ್ವ. ಸೊ 5 ಬಾರಿ ಆಗಿದೆ. 1900ರಲ್ಲಿ, 1920, 1928, 32, 36. ಓಕೆ, ಸೊ ಇದಿಷ್ಟು ಪ್ರಮುಖವಾಗಿ GK ಕ್ವಶನ್ಸ್ ಇದ್ದಿದ್ದು. ನೋಡಿ, ಈಸಿ ಇತ್ತು. ಒಂದಷ್ಟು ನಿಮಗೆ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ ಕೇಳಿದಾನೆ, ಒಂದಷ್ಟು ನಿಮಗೆ ಅನ್ಎಕ್ಸ್ಪೆಕ್ಟ್ ಕ್ವಶನ್ಸ್ ಇದೆ, ಹಾಗೆ ಈಸಿ ಕ್ವಶನ್ಸ್ ಕೂಡ ಇದೆ. ನೆಕ್ಸ್ಟ್ ಬರ್ತೀನಿ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಇದು ಈಸಿ ಇದೆ. ಇಲ್ಲೂ ಕೂಡ ನಿಮಗೆ ಅಲ್ಟಿಮೇಟ್ ಕ್ವಶನ್ಸ್ ಕೂಡ ಇದೆ. ತುಂಬಾನೇ ಈಸಿ ಅಂತ ಹೇಳಲ್ಲ ನಾನು, ಮಾಡರೇಟ್, ಈಸಿ ಟು ಮಾಡರೇಟ್ ಅಂತ ಹೇಳ್ತೀನಿ. ಓಕೆ, ಈಸಿ ಟು ಮಾಡರೇಟ್. ಅಗೇನ್ ಬನ್ನಿ ಓದೋಣ. ಸಂಸತ್ ಅಧಿವೇಶನ ಇಲ್ಲದಿದ್ದಾಗ ರಾಷ್ಟ್ರಪತಿಗಳು ಘೋಷಿಸಿದ ಸುಗ್ರೀವಾಜ್ಞೆ ಗರಿಷ್ಠ ಅವಧಿ ಅಂದ್ರೆ ಏನು? ಒಂದು ಆರ್ಡಿನೆನ್ಸ್ ಪ್ರೊಮೋಲ್ಗೇಟ್ ಮಾಡ್ತಾರೆ, ಸುಗ್ರೀವನ ರಾಷ್ಟ್ರಪತಿ ಹೊರಡಿಸ್ತಾರೆ. ಅದು ಯಾವಾಗ? ಯಾವುದೇ ಒಂದು ಸಂಸತ್ತು ಸದನ ಇಲ್ಲ ಅಂದಾಗ. ಸದನ ಇಲ್ಲ ಅಂದಾಗ ಅರ್ಥ ಏನು? ನಮ್ಮ ಸದನ ಮಿನಿಮಮ್ 6 months ಒಳಗಂತೂ ಒಂದ್ಸಲ ಆಗ್ಲೇಬೇಕು. ಮಿನಿಮಮ್ ಅದು ಗೊತ್ತಿದೆ ನಿಮ್ಗೆ. ಅಂದ ಅರ್ಥ ಏನು? 6 ಎಷ್ಟು ಫಟಾಫಟ್ ಅಂತ ಹೇಳಿ ಆಗ್ಲೇಬೇಕು. ಅದಾದ್ಮೇಲೆ ಎಷ್ಟು? 6 weeks ಒಳಗೆ ಏನಾಗ್ಬೇಕು? 6 weeks ಒಳಗೆ ಏನ್ ಮಾಡ್ಬೇಕು ಅವರು? ಸಂಸತ್ತು ಸದನ ಸೇರಿದ ಅಂದ್ರೆ 2 ಸದನಗಳು ಸಂಸತ್ತಿನಲ್ಲಿ ಸೇರಿದ ಮೇಲೆ 6 ವಾರ ಒಳಗೆ ಅಪ್ರೂವ್ ಮಾಡಬೇಕು ಆ ಒಂದು ಸುಗ್ರೀವಾಜ್ಞೆ ಘೋಷಣೆ ಮಾಡಿರ್ತಕ್ಕಂಥ. ಇಲ್ಲಾಂದ್ರೆ ಅದು ಸುಗ್ರೀವಾಜ್ಞೆಯಾಗಿ ಇರಲ್ಲ, ಕಾನೂನಾಗಿ ಇರಲ್ಲ. ಗೊತ್ತಿದೆ ಅಲ್ವಾ? ಇಲ್ಲಿ 1 ತಿಂಗಳು, 6 ವಾರಗಳು, 3 ವಾರಗಳು ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾನೆ. ನಿಮ್ಗೆ ಹೇಳ್ತಾ ಇದೀನಿ, 6 months 123 ಆರ್ಟಿಕಲ್ ಮುಖಾಂತರ ಅವ್ರು ಏನ್ ಮಾಡ್ತಾರೆ? ಸುಗ್ರೀವಾಜ್ಞೆ ಹೊರಡಿಸ್ತಾರೆ. ಸೊ ಇಲ್ಲಿ ಏನು? 6 months 6 weeks ಅಂದ್ರೆ 7.5 months ಅಂತ ಹೇಳ್ತೀವಿ. ಇಲ್ಲಿ ಯಾವ್ದು ಕೊಟ್ಟಿಲ್ಲ ಅವನು, 6 ವಾರಗಳು ಅಂತ ಮಾತ್ರ ಇದೆ. ಹಾಗಾಗಿ ಮೇಲಿನ ಯಾವುದು ಅಲ್ಲ ಇಸ್ ದ ರೈಟ್ ಆನ್ಸರ್. 6 months 6 weeks. ಓಕೆ, ನೆಕ್ಸ್ಟ್ ಗರಿಷ್ಠ ಅಂತ ಕೊಟ್ಟಿದ್ದಾನೆ, ಮ್ಯಾಕ್ಸಿಮಮ್ ಅಂತ, ಅದಕ್ಕೆ 6 months 6 weeks. ರಾಜ್ಯಸಭೆಗೆ ಯಾವುದಕ್ಕೆ ಅಧಿಕಾರವಿಲ್ಲ? ರಾಜ್ಯಸಭೆಗೆ ಏನಕ್ಕೆ ಅಧಿಕಾರ ಇಲ್ಲ? ಸಂವಿಧಾನ ತಿದ್ದುಪಡಿಗೆ ಈಕ್ವಲ್ ಆಗಿ ಅಧಿಕಾರ ಇದೆ ಲೋಕಸಭೆ ಎಷ್ಟು. ಸೊ ದಿಸ್ ಇಸ್ ನಾಟ್.
ದೋಷಾರೋಪಣಾ ಪ್ರಕ್ರಿಯೆ ಎಸ್ ಅದು ಕೂಡ ಮಾಡುತ್ತೆ ವೈಸ್ ಪ್ರೆಸಿಡೆಂಟ್ ಒಂದು ಇದರಲ್ಲಿ. ಸಹವರ್ತಿ ಪಟ್ಟಿಲಿರೋ ವಿಷಯ ಬಿಲ್ ಹೌದು ಸರ್, ನಮ್ಮ ಸ್ಟೇಟ್ಗೆ ಸಂಬಂಧಪಟ್ಟಂತೆ ರಾಜ್ಯಸಭೆಯಲ್ಲೇ ನಾವು ಮಂಡಿಸ್ತಕ್ಕಂಥದ್ದು ಇದು ಅಲ್ಲ. ಸೊ ಹಣಕಾಸು ಮಸೂದೆಯ ಅಧಿಕಾರವಿಲ್ಲ, ಅದು ಲೋಕಸಭೆಯಲ್ಲಿ ಮಾತ್ರ ಮಂಡಿಸ್ತಕ್ಕಂಥದ್ದು. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾಕೆ ಲೋಕಸಭೆ ಅದು ಜನರ ಸಭೆ ಅಲ್ವಾ, ನಮ್ಮಂದ ಆಯ್ಕೆ ಆಗಿರ್ತಕ್ಕಂಥವ್ರು, ಹಾಗಾಗಿ ಅವರು ಮಂಡಿಸ್ತಾರೆ. ಕೇಂದ್ರಾಡಳಿತ ಪ್ರದೇಶವನ್ನು ಇವರಿಂದ ನಿರ್ವಹಿಸಲಾಗುತ್ತದೆ. ಯಾರು ಸರ್? ರಾಷ್ಟ್ರಪತಿಗಳು ಕೇಂದ್ರಾಡಳಿತ ಪ್ರದೇಶನ ಅಡ್ಮಿನಿಸ್ಟ್ರೇಟ್ ಮಾಡೋದು ಥ್ರೂ ನಮ್ಮ ಲೆಫ್ಟಿನೆಂಟ್ ಗವರ್ನರ್ ಆಗಿರ್ಬೋದು ಅಥವಾ ಅಡ್ಮಿನಿಸ್ಟ್ರೇಟರ್ ಆಗಿರ್ಬೋದು, ಇದು ಗೊತ್ತಿರ್ತಕ್ಕಂಥ. ಸ್ಪೀಕರ್ ಮಾತನಾಡಲು ನಿಲ್ಲಿಸಲು ಮತ್ತು ಇನ್ನೊಬ್ಬ ಸದಸ್ಯರಿಗೆ ಮಾತನಾಡಲು ಅವಕಾಶ ನೀಡಬಹುದು, ಸಂಸತ್ತನ್ನು ಕೇಳಬಹುದು. ಈ ವಿದ್ಯಮಾನ ಎಂತ ಕರಿತೀವಿ ಅಂದ್ರೆ ನೋಡಿ, ಇವೆಲ್ಲ ನಾವು ಮಾಡಿದೀವಿ. ನೀವು ಇದನ್ನ ವಿಡಿಯೋ ನೋಡ್ಬೇಕು ಅಂತಿಲ್ಲ, ವಿಡಿಯೋ ನೋಡ್ಬೋದನ್ನ ನೋಡ್ಬೋದು, ನಮ್ಮ ಪ್ಲೇಲಿಸ್ಟ್ ಅಲ್ಲಿ ಸಿಗುತ್ತೆ ನಿಮ್ಗೆ, ಸಂವಿಧಾನದ ಪ್ಲೇಲಿಸ್ಟ್ ಅಲ್ಲಿ ಸಂಸತ್ತಿನ ನಡಾವಳಿಗಳು ಅಂತ. ಇಲ್ಲಿ ಏನಿಲ್ಲ, ನೀವು ಈಗ ನಮ್ಮ ವಿಧಾನ ಮಂಡಲದ ಇದೇನ್ ಸ್ಟಾರ್ಟ್ ಆಗುತ್ತೆ, ಸೊ ಅವಾಗ್ಲೇ ನೋಡಿ ಎಲ್ಲ ನಡೆಯುತ್ತೆ, ಅದನ್ನ ಟಿವಿಲಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ. ಒಬ್ಬ ಮಾತಾಡ್ತಾ ಇರ್ತಾನೆ, ಅವನ್ನ ನಿಲ್ಲಿಸಿ ಇನ್ನೊಬ್ಬನ್ ಕೊಡೋದನ್ನ ನಾವು ಈಲ್ಡಿಂಗ್ ದ ಫ್ಲೋರ್ ಅಂತ ಕರಿತೀವಿ. ಇವೆಲ್ಲ ಪದಗಳು ನಾವು ಸಂಸತ್ ನಡಿಬೇಕಾರೆ ಅಥವಾ ವಿಧಾನ ಮಂಡಲ ನಡಿಬೇಕಾರೆ ನೀವೆಲ್ಲ ನೋಡ್ಬೋದು. ಓಕೆ, ನೆಕ್ಸ್ಟ್ ಬರ್ತೇನೆ. ನಮ್ಮ ಸಂವಿಧಾನದಿಂದ ಎಷ್ಟು ರೀತಿಯ ತುರ್ತು ಪರಿಸ್ಥಿತಿ ಇದೆ? ಈಸಿ ಕ್ವಶನ್, 3 ಅಲ್ವಾ? ಯಾವ್ದು ಸರ್? 352, ಆಮೇಲೆ 356, ಆಮೇಲೆ 360. ನೆಕ್ಸ್ಟ್, ಉಪಾಧ್ಯಕ್ಷರಾಗಿ ಚುನಾವಣೆ ಅರ್ಹರಾಗಲು ಒಬ್ಬ ವ್ಯಕ್ತಿಯ ಕನಿಷ್ಠ ವಯಸ್ಸು ಎಷ್ಟಿರುತ್ತೆ? ವೈಸ್ ಪ್ರೆಸಿಡೆಂಟ್ಗೆ ಎಷ್ಟಿರ್ಬೇಕು ಸರ್? ಮಿನಿಮಮ್ 35 ಇಯರ್ಸ್ ಇರಬೇಕು, ಮಿನಿಮಮ್ 35 ಇಯರ್ಸ್. ಓಕೆ, ಎಸ್ ಇಲ್ಲಿದೆ ನೋಡಿ, ಇದು 18ನೇ ಭಾಗದಲ್ಲಿ ಬರ್ತಕ್ಕಂಥದ್ದು, 18th ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್. ರಾಷ್ಟ್ರಪತಿ ಕಚೇರಿಯ ಚುನಾವಣೆ ಇವರಿಂದ ನಡೆಸಿರುತ್ತೆ. ರಾಷ್ಟ್ರಪತಿ ಚುನಾವಣೆ ಯಾರಿಂದ ಮಾಡ್ತಾರೆ? ಪ್ರಧಾನಮಂತ್ರಿ ಮಾಡ್ತಾರ? ಚುನಾವಣಾ ಆಯೋಗನೇ ಮಾಡ್ತಕ್ಕಂಥದ್ದು. ವಿಧಾನ ಪರಿಷತ್ ಆಗಲಿ ರಾಜ್ಯಸಭೆ ಆಗಲಿ ಎಲ್ಲ ಚುನಾವಣಾ ಆಯೋಗನೇ ಮಾಡ್ತಕ್ಕಂಥದ್ದು. ಸಂಸತ್ತು ಯಾವುದನ್ನು ಒಳಗೊಂಡಿದೆ? ಪಾರ್ಲಿಮೆಂಟ್ ಅಂದ್ರೆ ಏನು? ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್ ಅಂಡ್ ಈಸಿ ಕ್ವಶನ್. ಸಂಸತ್ತಲ್ಲಿ ಅಂದ್ರೆ ಲೋಕಸಭೆ ರಾಜ್ಯಸಭೆ ಇರುತ್ತೆ ಅಂತ ಗೊತ್ತೇ ಇದೆ ನಿಮ್ಗೆ, ಲೋಕಸಭಾ ಅಂಡ್ ರಾಜ್ಯಸಭಾ ಇರುತ್ತೆ ಅಂತ ಗೊತ್ತಿದೆ. ಲೋಕಸಭಾ ರಾಜ್ಯಸಭಾ ಲೋಕಸಭಾ ಮತ್ತೆ ರಾಜ್ಯ ಸಭಾ ಅಂತಕ್ಕಂಥದ್ದು, ಇದರಲ್ಲಿ ಅವರ ಅಧ್ಯಕ್ಷರನ್ನು ಕೂಡ ಒಳಗೊಂಡಂತೆ ಅಲ್ವಾ. ಈಗ ಲೋಕಸಭೆಯಲ್ಲಿ ಲೋಕಸಭಾ ಅಧ್ಯಕ್ಷರು ಇದ್ದೇ ಇರ್ತಾರೆ, ಸ್ಪೀಕರ್ ಇದ್ದೇ ಇರ್ತಾರೆ. ಲೋಕಸಭಾ ರಾಜ್ಯಸಭಾ ಅಂದ್ಮೇಲೆ ಎಲ್ಲ ಇನ್ಕ್ಲೂಡೆಡ್, ಜೊತೆಗೆ ಪ್ಲಸ್ ನಮಗೆ ಪ್ರೆಸಿಡೆಂಟ್, ಓಕೆ, ರಾಷ್ಟ್ರಾಧ್ಯಕ್ಷರು. ಯಾಕೆ ಸರ್? ಇಲ್ಲಿ ಏನೋ ಕಾನೂನು ಆಗ್ಬೇಕು ಅಂದ್ರೆ ಇವ್ರು ಬೇಕು, ಇಲ್ಲಿ ಯಾವ್ದಾದ್ರು ಫೈನಾನ್ಸ್ ಬಿಲ್ ಮಂಡಿಸ್ಬೇಕಂದ್ರೆ ಇವ್ರು ಅಪ್ರೂವ್ ಬೇಕು, ಸೊ ಇವರ ಸೈನ್ ಹಾಕ್ಬೇಕು. ಸೊ ಈಸ್ ಆಲ್ಸೋ ಪಾರ್ಟ್ ಆಫ್ ದ ಪಾರ್ಲಿಮೆಂಟ್ ಅಂತ. ಸೊ ಅಧ್ಯಕ್ಷರು ಲೋಕಸಭೆ ಮತ್ತು ರಾಜ್ಯಸಭೆ ಇಸ್ ದ ರೈಟ್ ಆನ್ಸರ್. ಓಕೆ, ಪ್ರೆಸಿಡೆಂಟ್ ಲೋಕಸಭೆ ಮತ್ತು ರಾಜ್ಯಸಭೆ. ಸ್ಪೀಕರ್ ಇನ್ಕ್ಲೂಡ್ ಮಾಡಬೇಡಿ ಇದ್ರಲ್ಲಿ, ಯಾಕಂದ್ರೆ ಲೋಕಸಭೆದಲ್ಲೇ ಇನ್ಕ್ಲೂಡ್ ಆಗುತ್ತೆ. ಅಧ್ಯಕ್ಷರು ಎಷ್ಟು ಬಾರಿ ಆರ್ಥಿಕ ಪರಿಸ್ಥಿತಿಯನ್ನು ಘೋಷಿಸಿದ್ದಾರೆ ಅಂದ್ರೆ ನಮ್ಮ ಫೈನಾನ್ಷಿಯಲ್ ಎಮರ್ಜೆನ್ಸಿ ಇದುವರೆಗೂ ಎಂದಿಗೂ ಘೋಷಣೆ ಮಾಡಿಲ್ಲ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ನೆವರ್. ಹಣಕಾಸು ಆಯೋಗವನ್ನು ಎಷ್ಟು ವರ್ಷಕ್ಕೊಮ್ಮೆ ಸ್ಥಾಪಿಸಲಾಗಿದೆ? ಹಣಕಾಸು ಆಯೋಗ 5 ವರ್ಷ. ಇದು ಈಸಿ ಕ್ವಶನ್. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಯು ಸಂಸತ್ತಿನೊಳಗೆ ಅನುಮೋದಿಸಿದ ಹೊರತು ಕಾರ್ಯನಿರ್ವಹಿಸುವುದನ್ನು ಎಷ್ಟು ತಿಂಗಳ ಒಳಗೆ ಸಲ್ಲಿಸುತ್ತದೆ? ಹೇಗೆ ಈಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಹೇಗೆ ಈ ಕ್ವಶನ್ ಕೂಡ ಇಂಟ್ರೆಸ್ಟ್ ಇದೆ, ಇಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಕ್ವಶನ್ ಬೇಕಾದ್ರೆ ಹಿಂಗ್ ಬೇಕಾದ್ರೆ ಕೇಳ್ಬೋದು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಎಷ್ಟು ಬಾರಿ ಘೋಷಣೆ ಮಾಡಿದ್ದಾರೆ ಅಂತ ಕೂಡ ಕೇಳ್ಬೋದು. ಮತ್ತೆ ಘೋಷಣೆ ಮಾಡಿದ್ಮೇಲೆ ಸಂಸತ್ತಿನಲ್ಲಿ ಎಷ್ಟು ದಿನದ ಒಳಗೆ ಅಪ್ರೂವ್ ತಗೋಬೇಕು? ಎಷ್ಟು ಸರ್? ಈಗ ತನ ನಾವು ಮಾತಾಡಿದ್ವಿ, 6 ತಿಂಗಳ ಒಳಗೆ ಅಪ್ರೂವ್ ತಗೋಬೇಕು. ಎಷ್ಟು ಬಾರಿ ಘೋಷಣೆ ಆಗಿದೆ? 3 ಬಾರಿ ಘೋಷಣೆ ಆಗಿದೆ. ಭಾರತ ಚೀನಾ, ಭಾರತ ಪಾಕಿಸ್ತಾನ ಮತ್ತೆ ಆಂತರಿಕ ಗಲಭೆಯಲ್ಲಿ ನಮ್ಮ ಒಂದು ಇದರಲ್ಲಿ ಇಂದಿರಾ ಗಾಂಧಿ ಅವರು ಮಾಡಿರ್ತಾರೆ. ಸೊ ವೆರಿ ಇಂಪಾರ್ಟೆಂಟ್ ಇದು. ಆಂತರಿಕ ಗಲಭೆನ ಸಶಸ್ತ್ರ ಬಂಡಾಯ ಅಂತ 44ನೇ ತಿದ್ದುಪಡಿ ಮಾಡಿದೀವಿ, ಅದು ಗೊತ್ತಿರ್ಬೇಕು ನಿಮಗೆ. 6 ತಿಂಗಳ ಒಳಗೆ ಉಭಯ ಸದನಗಳು 2/3 ಬಹುಮತಗಳನ್ನ ಒಪ್ಪಿಗೆ ಮಾಡಿದ್ರೆ ಅದಿರತ್ತೆ, ಇಲ್ಲ ಅಂದ್ರೆ ರದ್ದಾಗತ್ತೆ. ನೆಕ್ಸ್ಟ್ ಬರ್ತೀನಿ. ಪೌರತ್ವ ಕಾಯ್ದೆಯ ಮೂಲಕ ಸೂಚಿಸಲಾದ ಪೌರತ್ವವನ್ನು ಸ್ವಾಧೀನಪಡಿಸಿಕೊಳ್ಳುವ ವಿವಿಧ ವಿಧಾನಗಳು ಯಾವುವು? ಅಲ್ಟಿಮೇಟ್ ಕ್ವಶನ್, ಈಸಿ ಕ್ವಶನ್ ಆಲ್ಸೋ. ನಿಮ್ಗೆ ಇದು ವಿಧಗಳು ಕೇಳಿಲ್ಲ, 5 ರೀತಿ ನಾವು ವಿಧಗಳಲ್ಲಿ ನಾವು ಪೌರತ್ವನ ಪಡ್ಕೋಬಹುದು, ಅದನ್ನು ಕೇಳಿಲ್ಲ ನಿಮ್ಗೆ. ಇಸ್ವಿ ಕೇಳಿದಾನೆ ಅಷ್ಟೇ, ಜಸ್ಟ್ 1955 ಅಂತ ಟಿಕ್ ಹಾಕಿ. ಇವೆಲ್ಲ ನಾವು ಸಂವಿಧಾನದ ಏನು ಒಂದು ಮ್ಯಾರಥಾನ್ ವಿಡಿಯೋ ಮಾಡಿದೆ, ಅದೊಂದು ನಿಮಗೆ ಫಾಲೋ ಮಾಡ್ಬಿಟ್ಟಿದ್ರೆ ಆಗಿರೋದು. ನಾನು ನಿಮಗೆ ಎಕ್ಸಾಮ್ ಗಿಂತ 3 ದಿನ ಮುಂಚೆ ನಾನು ನಮ್ಮ ಟೆಲಿಗ್ರಾಮ್ ಚಾನಲ್ ಹಾಕಿದ್ದೆ, ಅದನ್ನ ನಾನು ನಿಮ್ಗೆ ಹೇಳ್ತಾನು ಕೂಡ ಇದ್ದೆ. ಅದರಲ್ಲಿ 1955ರಲ್ಲಿ ಬೈ ಬರ್ತ್, ಬೈ ಡಿಸೆಂಟ್, ಬೈ ರಿಜಿಸ್ಟ್ರೇಷನ್, ಬೈ ನ್ಯಾಚುರಲೈಸೇಷನ್, ಇನ್ಕಾರ್ಪೊರೇಷನ್ ಆಫ್ ಟೆರಿಟರಿ, ಇದು ತರ ಪಡ್ಕೋತೀವಿ 1955 ಪೌರತ್ವ ಕಾಯ್ದೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಸರ್. ಇವೆಲ್ಲ ನೋಡ್ಕೊಂಡು ಹೋಗ್ಬಿಟ್ಟಿದ್ರೆ ನಮ್ಮ ವಿಡಿಯೋನ ನೀವು ಪ್ಲೇ ಲಿಸ್ಟ್ ಅಲ್ಲಿ ಚಾಪ್ಟರ್ ವೈಸ್ ಇದೆ. ಅದು ಬೇಡ ಅಂದ್ರೆ ನೀವು ಮ್ಯಾರಥಾನ್ ವಿಡಿಯೋ 4.5 ಗಂಟೆ ವಿಡಿಯೋ ಕಂಪ್ಲೀಟ್ ಸಂವಿಧಾನ. ಓಕೆ, ವಿಧಾನ ಮಂಡಲವು ಒಂದು ಅವಧಿಯನ್ನು ಎಷ್ಟು ವರ್ಷ ಹೊಂದಿದೆ? ಇದು ಈಸಿ ಕ್ವಶನ್. ವಿಧಾನ ಮಂಡಲ ಅಂತ ಕೇಳಿದಾನೆ, ಕೌನ್ಸಿಲ್ ಕೇಳಿದಾನೆ. ಓಕೆ,
ಅಂದ್ರೆ ಪರಿಷತ್ ಕೇಳಿದ್ದಾನೆ 6 ವರ್ಷಗಳು, ಕೌನ್ಸಿಲ್ ಕೇಳಿದ್ದಾನೆ. ಓಕೆ, ನೆಕ್ಸ್ಟ್ ಬರ್ತೀನಿ. ಭಾರತವು ಗಣರಾಜ್ಯವಾಗಿದೆ ಎಂದರೆ, ಭಾರತ ಗಣರಾಜ್ಯ ಅಂದ್ರೇನು? ಚುನಾಯಿತ. ಹಂಗಂದ ತಕ್ಷಣ ನಿಮ್ಗೆ ಗೊತ್ತಿರಬೇಕು. ಇದು ಕೂಡ ನಮ್ಮ ಒಂದು ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಸಂವಿಧಾನದಲ್ಲಿ ಮಾಡಿದೀವಿ. ಗಣರಾಜ್ಯ ಅಂದ್ರೆ ಏನು, ಸಾರ್ವಭೌಮತ್ವ ಅಂತಂದ್ರೆ ಏನು, ಜಾತ್ಯತೀತತೆ ಅಂದ್ರೆ ಏನು, ಡೆಫಿನೇಷನ್ಸ್ ಗೊತ್ತಿರಬೇಕು. ಇದೆಲ್ಲ ನಮ್ಮ ಯೂನಿಕ್ ಫೀಚರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನದ ಲಕ್ಷಣಗಳಲ್ಲಿ ಓದ್ಬೇಕಾಗತ್ತೆ ಸ್ನೇಹಿತರೆ. ಸಂವಿಧಾನದ ಲಕ್ಷಣಗಳಲ್ಲಿ ಓದ್ಬೇಕಾಗತ್ತೆ. ರಾಷ್ಟ್ರಪತಿ, ಗಣರಾಜ್ಯ ಅಂದ ತಕ್ಷಣ ರಾಷ್ಟ್ರಪತಿನ ಆಯ್ಕೆ ಮಾಡಲಾಗುವುದು. ನಿಮಗೆ ಒಂದು ಪಾಯಿಂಟ್ ಗೊತ್ತಿರಬೇಕು. ಇಲ್ಲಿ ನೋಡಿ, ಇಲ್ಲಿ ಯಾವುದು ಮೇಲಿನ ಎಲ್ಲವೂ ಅಥವಾ ಯಾವುದು ಅಲ್ಲ ಅಂತ ಯಾವ್ದು ಆಪ್ಷನ್ ಇಲ್ಲ. ಅದಕ್ಕೆ ಕಣ್ಣು ಮುಚ್ಕೊಂಡು ಇದನ್ನು ಟಿಕ್ ಮಾಡಿ. ರಾಷ್ಟ್ರಪತಿನ ಆಯ್ಕೆ ಮಾಡಲು ಅಂದ್ರೆ ಗಣರಾಜ್ಯ ಅಂತ ಅರ್ಥ, ರಿಪಬ್ಲಿಕ್ ಅಂತ. ಎಲೆಕ್ಟೆಡ್ ಪ್ರೆಸಿಡೆಂಟ್ ಇದ್ರೆ ದಟ್ ಇಸ್ ರಿಪಬ್ಲಿಕ್ ಅಂತ ಅರ್ಥ. ಫಸ್ಟ್, ಯಾಕಂದ್ರೆ ಇನ್ಹೆರಿಟೆಡ್ ಪ್ರೆಸಿಡೆಂಟ್ ಅಲ್ಲ, ಲೈಕ್ UK ಇನ್ಹೆರಿಟೆಡ್ ಪ್ರೆಸಿಡೆಂಟ್, ಬಟ್ ಇಲ್ಲಿ ನಮ್ದು ಎಲೆಕ್ಟೆಡ್ ಪ್ರೆಸಿಡೆಂಟ್. ನೆಕ್ಸ್ಟ್ ಬರ್ತೇನೆ. ಸಂಸತ್ತು 2 ಸದನಗಳ ಜಂಟಿ ಅಧಿವೇಶನಗಳನ್ನು ಕರೆಯುವ ಅಧಿಕಾರ ರಾಷ್ಟ್ರಪತಿ ಇದಾರೆ. ಉಪಾಧ್ಯಕ್ಷರ ಅವಧಿ ಎಷ್ಟು ವರ್ಷ ನೋಡಿ, ಈಸಿ ಕ್ವಶನ್, 5 ವರ್ಷ. ವೈಸ್ ಪ್ರೆಸಿಡೆಂಟ್ ಎಷ್ಟು ಸರ್? 5 ವರ್ಷ. KPSC ಯಾವುದಕ್ಕೆ ಪರೀಕ್ಷೆ ನಡೆಸುತ್ತೆ? ರಾಜ್ಯ ನಾಗರಿಕ ಸೇವೆಗಳು, ಅಂದ್ರೆ ಸ್ಟೇಟ್ ಸಿವಿಲ್ ಸರ್ವಿಸ್ ಎಕ್ಸಾಮ್. ಸಿಂಪಲ್ ಕ್ವಶನ್. ಭಾರತದ ಸಂವಿಧಾನ ಸಭೆಯ ಕರಡು ಸಮಿತಿ ಅಧ್ಯಕ್ಷರು, ಸಿಂಪಲ್ ಕ್ವಶನ್. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ತನ್ನ ವರದಿ ಯಾರಿಗೆ ಸಲ್ಲಿಸುತ್ತೆ? ಪ್ಯಾಕ್ ಅಂತ ಕರಿತೀವಿ, PSC, ಪಬ್ಲಿಕ್ ಅಕೌಂಟ್ ಕಮಿಟಿ. ಗೊತ್ತಲ್ವಾ ಇದ್ರ ಬಗ್ಗೆ ನಿಮಗೆ? ಏನು CAG ಆಡಿಟಿಂಗ್ ಮಾಡ್ತಾರೆ, ಆ ರಿಪೋರ್ಟ್ ನ ಪಬ್ಲಿಕ್ ಅಕೌಂಟ್ ಕಮಿಟಿಗೆ ಸಲ್ಲಿಸ್ತಾರೆ. ಅವ್ರು ಅದನ್ನ ವೆರಿಫೈ ಮಾಡಿ ಅದನ್ನ ಲೋಕಸಭೆಯ ಸ್ಪೀಕರ್ಗೆ ಸಲ್ಲಿಸ್ತಾರೆ, ಲೋಕಸಭೆ ಸ್ಪೀಕರ್ಗೆ ಕೊಡ್ತಾರೆ. ಭಾರತೀಯ ಸೇವೆಗಳಿಗೆ ಸೇರಿದ ಅಧಿಕಾರಿಗಳು ಯಾವುದಕ್ಕೆ ಸೇವೆ ಸಲ್ಲಿಸಬಹುದು ಅಂದ್ರೆ, ನಮ್ಮ ಆಲ್ ಇಂಡಿಯಾ ಸರ್ವಿಸ್ ಅಂತ, ಈಗ IAS, IPS, IFS, IRS ಎಲ್ಲ ಹೇಳ್ತೀವಲ್ಲ, ರಾಜ್ಯ ಸರ್ಕಾರದ ರಾಜ್ಯದ ಕ್ಯಾಟಗರಿಯಲ್ಲೂ ಕೆಲಸ ಮಾಡ್ತಾರೆ, ಕೇಂದ್ರದ ಕ್ಯಾಟಗರಿಯಲ್ಲಿ ಕೆಲಸ ಮಾಡ್ತಾರೆ. ಅವ್ರನ್ನ IFS ಬೇಕು ಅಂತ ತಗೊಂಡ್ರೆ ಫಾರಿನ್ ನಲ್ಲಿ, ವಿದೇಶಿಗಳಲ್ಲೂ ಕೂಡ ಕೆಲಸ ಮಾಡ್ತಾರೆ. ಸೊ ಫಾರಿನ್ ಕಂಟ್ರಿ, ಸೆಂಟರ್ಸ್, ಬೋತ್ ಸೆಂಟರ್ ಅಂಡ್ ಸ್ಟೇಟ್. ಸೊ ಆಲ್ ಆಫ್ ದ ಅಬೋವ್ ಇಸ್ ದ ರೈಟ್ ಆನ್ಸರ್. ಆಲ್ ಆಫ್ ದ ಅಬೋವ್ ಇಸ್ ದ ರೈಟ್ ಆನ್ಸರ್. ಸಂವಿಧಾನದಲ್ಲಿ ನೀಡಿರುವ ಒಕ್ಕೂಟದ ಹೆಸರು, ನಮ್ಮ ಸಂವಿಧಾನದಲ್ಲಿ ಭಾರತಕ್ಕೆ ಏನಂತ ಹೆಸರು ಕೊಟ್ಟಿದ್ದಾರೆ? ಒಕ್ಕೂಟಕ್ಕೆ ಅಂತ ಕೊಟ್ಟಿದ್ದಾರೆ. ಯೂನಿಯನ್ ಏನಂತ ಕೊಟ್ಟಿದ್ದಾರೆ? ಇಂಡಿಯಾ ಅಥವಾ ಏನು ಎಂತ ಕೊಟ್ಟಿದ್ದಾರೆ? ಇಂಡಿಯಾ ಅಥವಾ ಭಾರತ ಅಂತ ಕೊಟ್ಟಿದ್ದಾರೆ. ಇಂಗ್ಲಿಷ್ ಅಲ್ಲಿ ಇಂಡಿಯಾ, ಕನ್ನಡ ಆದ್ರೆ ದೇವನಗರಿ ಸ್ಕ್ರಿಪ್ಟ್ ಅಲ್ಲಿ ಭಾರತ್ ಅಂತ ಕೊಟ್ಟಿದ್ದಾರೆ. ಮಂತ್ರಿಗಳ ಆಡಳಿತ ಸದಸ್ಯರು ಸಾಮೂಹಿಕವಾಗಿ ಜವಾಬ್ದಾರಾಗಿರ್ತಾರೆ. ಮಂತ್ರಿ ಮಂಡಳಿಯ ಸದಸ್ಯರು ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಯಾರಿಗೆ ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಿಲಿಟಿ? ಕೌನ್ಸಿಲ್ ಆಫ್ ಮಿನಿಸ್ಟರ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಟು ಲೋಕಸಭೆ. ಲೋಕಸಭೆ ಇಸ್ ದ ಜನರ ಸಭೆ, ಹಾಗಾಗಿ ಅವ್ರ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಟು ಲೋಕಸಭೆ. ಈಸಿ ಕ್ವಶನ್. ಯಾವ ತಿದ್ದುಪಡಿ ಕಾಯ್ದೆಯ ಮೂಲಕ ಭಾರತದ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳು ಸೇರಿಸಲಾಯಿತು? 42ನೇ ತಿದ್ದುಪಡಿ. ವೆರಿ ಇಂಟ್ರೆಸ್ಟಿಂಗ್ ಅಂಡ್ ವೆರಿ ಡೆಡ್ಲಿ ಈಸಿ ಕ್ವಶನ್. ಈ ಕೆಳಗಿನಲ್ಲಿ ಯಾರಿಗೆ ಮತದಾನದ ಹಕ್ಕು ಇದೆ? ಮತದಾನ ಯಾರಿಗಿದೆ ಸರ್? ಸಾಕ್ಷರಕ ನಾಗರಿಕರಿಗೆ ಅಲ್ಲ. ಅವನ್ ಸಾಕ್ಷರತೆ ಇಲ್ಲದೆ ಇರ್ಲಿ, ಅವನು ಅಡಲ್ಟ್ ಸಿಟಿಸನ್ಸ್ ಆಫ್ ಇಂಡಿಯಾ ಆಗಿರ್ಬೇಕು. ವಯಸ್ಕ ಮತದಾನ ನಮ್ಮ ಭಾರತದಲ್ಲಿ ಇರ್ತಕ್ಕಂಥದ್ದು. ಪಂಚಾಯತ್ ರಾಜ್ ಒಂದು ಏನು? ಅಲ್ಟಿಮೇಟ್ ಕ್ವಶನ್, ಹೇಳಿ ನೋಡೋಣ. ಆಡಳಿತಾತ್ಮಕ ರಚನಾ, ಹಣಕಾಸು ರಚನಾ, ರಾಜ್ಯ ರಚನಾ, ದೈಹಿಕ ರಚನಾ. ಪಂಚಾಯತ್ ಏನಕ್ಕೆ ಮಾಡಿದ್ದೇವೆ ನಾವು? ಅವ್ರಿಗೆ ಅಧಿಕಾರ ಇರ್ಲಿ ಅಂತ, ಆಡಳಿತ ತಮ್ಮನ್ನ ತಾವು ಆಳ್ಕೋಬೇಕು ಅಂತ ಹೇಳಿ ನಾವು ಮಾಡಿದ್ವು. ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್. ಫೈನಾನ್ಷಿಯಲ್, ಎಸ್ ಫೈನಾನ್ಷಿಯಲ್ ಇರುತ್ತೆ. ತಮ್ಮನ್ನ ತಾವು ಆಡಳಿತ ಮಾಡ್ಕೋತಾರೆ ಅಂದ್ರೆ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಅಂತಾನೆ ಅರ್ಥ. ಬಟ್ ಆಡಳಿತ ಅವ್ರು ಮಾಡ್ಕೋಬೇಕು. ಅವ್ರದ್ದೇ ಸ್ಥಳೀಯ ಸರ್ಕಾರ ಅಂದ್ರೆ ಆಡಳಿತ, ಸಿಂಪಲ್. ಸೊ ಆಡಳಿತಾತ್ಮಕ ರಚನೆ. ಓಕೆ ನೋಡಿ, ಇದಿಷ್ಟು ನಾನು ಇವತ್ತು ನಿಮಗೆ ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮಿನ GK ಮತ್ತು ಸಂವಿಧಾನ ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಬರುತ್ತೆ ಪೇಪರ್ ನಿಮಗೆ ಅಗೇನ್ ನಮ್ಮ ಕೋಆಪರೇಟಿವ್ ಬ್ಯಾಂಕಿಂಗ್ ಆಗಿರ್ಬೋದು, ಕನ್ನಡ